ಕೀರ್ತನೆಗಳು 97ನೇ ಕೀರ್ತನೆ ಅದರ 11ನೇ ವಾಕ್ಯ. ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ಕೀರ್ತನೆಗಾರನ ಹೇಳ್ತಾನೆ, ಇಲ್ಲಿ ಎರಡು ಆಶೀರ್ವಾದ ಇದೆ ದೇವಜನಗಳಿಗೆ. ಅಲ್ಲಿ ಎರಡು, ಒಂದೇ ಮನುಷ್ಯನೇ, ಎರಡು ತರದ ಮನುಷ್ಯರಿರ್ತಾರೆ. ಯಥಾರ್ಥ ಹೃದಯ, ಕಪಟ ಹೃದಯ, ಕೆಟ್ಟ ಹೃದಯ. ಹೇಳ್ಕೊಂಡೇ ಹೋಗ್ಬೋದು. ಅವ್ರಿಗೆ ಆಶೀರ್ವಾದ ಇಲ್ಲ, ಅವ್ರಿಗೆ ಸಂತೋಷ ಬರೋದಿಲ್ಲ. ಅವ್ರು ನೀವೆಷ್ಟೇ ಆಶೀರ್ವಾದಿಸಿದ್ರು ಅವ್ರು ಸಂತೋಷವಾಗಿ ಮಾರ್ಪಡೋದಿಲ್ಲ. ನೀತಿವಂತರಿಗೆ ಪ್ರಕಾಶವು ಅಂದ್ರೆ ಬೆಳಕು. ಯೇಸು ಹೇಳಿದನು, ನಾನೇ ಲೋಕಕ್ಕೆ ಬೆಳಕು. ಇವಾಗ ಇಲ್ಲಿ ಎರಡು ಆಶೀರ್ವಾದ ಬಿತ್ತಲ್ಪಟ್ಟಿವೆ ನೋಡಿ. ನೆನ್ನೆ ರೈತನು ಹೊಲನೋ ತೋಟನೋ ಗದ್ದೆನೋ ಉತ್ತು ಅದರಲ್ಲಿ ಏನೋ ಒಂದು ಬೀಜ ಬಿತ್ತಿದ್ರೆ ಅದು ಮಾರನೇ ದಿವಸ ಮೊಳಕೆ ಒಡೆಯುತ್ತೆ. ಬಿತ್ತಿದ ಬೀಜ ಮೊಳಕೆ ಒಡೆದು ಅದು ಹಾಗೆ ದಿನೇ ದಿನೇ ಬೆಳೆಯುತ್ತೆ. ಬೆಳೆದು ಅದರ ಫಲ, ಅದರ ಸಂತೋಷನ ಅದು ಬಿತ್ತದವನು ಕೊಡುತ್ತೆ. ಈಗ ಇಲ್ಲಿ ವಾಕ್ಯ ಹೇಳುತ್ತೆ, ಸಂತೋಷವು ಪ್ರಕಾಶವು ನೀತಿವಂತರಿಗೂ ಯಥಾರ್ಥರಿಗೂ ಬಿತ್ತಲ್ಪಟ್ಟಿವೆ. ಹಾಗಾದ್ರೆ ಎರಡು ಆಶೀರ್ವಾದ ಯಾರೊಳಗಡೆ ಬಿತ್ತಲ್ಪಟ್ಟಿದೆಯೋ ಕಾಣಬೇಕು, ಗೊತ್ತಾಗ್ಬೇಕು. ಇದೇ ದೇವರ ಆಶೀರ್ವಾದ. ದುಃಖ ಇತ್ತು, ಕಷ್ಟ ಇತ್ತು, ಬಾಧೆಗಳಿದ್ದವು, ಇವೆಲ್ಲ ನಮ್ಮ ವಿರುದ್ಧವಾಗಿತ್ತು. ಆದ್ರೆ ಇವಾಗ ಯೇಸು ಎಲ್ಲವನ್ನು ಬದಲಾಯಿಸಿ ನಮಗೆ ಪ್ರಕಾಶವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಹೊಳಿಬೇಕು, ದೇಶದಲ್ಲಿ ಹೊಳಿಬೇಕು. ಯಾಕೆ? ಈ ಆಶೀರ್ವಾದ, ಈ ಬೆಳಕು ನನ್ನಲ್ಲಿ ಬಿತ್ತಲ್ಪಟ್ಟಿದೆ. ನಾನು ಕಳೆದ ದಿವಸಗಳು ದುಃಖವಾಗಿದ್ದೆ, ವೇದನೆಯಲ್ಲಿದ್ದೆ, ಕಣ್ಣೀರಿನಲ್ಲಿದ್ದೆ. ಅರೆ ಯೇಸು ನನಗೆ ಪ್ರಕಾಶವಾಗಿ ಬಂದಿದ್ದಾನೆ. ಹಾಗಾದ್ರೆ ಬದಲಾವಣೆ ಗೊತ್ತಾಗಬೇಕು, ಮನೆಯಲ್ಲಿ ಗೊತ್ತಾಗಬೇಕು, ಬೀದಿಯಲ್ಲಿ ಗೊತ್ತಾಗಬೇಕು, ಜನಗಳ ಮಧ್ಯದಲ್ಲಿ ಗೊತ್ತಾಗಬೇಕು, ಸಭೆಯಲ್ಲಿ ಗೊತ್ತಾಗಬೇಕು. ಯಾಕೆ? ನನ್ನಲ್ಲಿ ಇದು ಬಿತ್ತಲ್ಪಟ್ಟಿದೆ. ಈಗ ಇದು ಮೊಳಕೆ ಹೊಡೆದು ಇದು ಬೆಳೆದು ನಾನು ಅನೇಕರಿಗೆ ಪ್ರಕಾಶವಾಗಿ ಸಂತೋಷವಾಗಿ ಮಾರ್ಪಡಬೇಕು. ಅದೇ ಆಶೀರ್ವಾದ. ಇವಾಗ ನನ್ನೊಳಗಡೆ ಈ ಆಶೀರ್ವಾದ ಬಿತ್ತಲ್ಪಟ್ಟಿದೆ. ಯೇಸು ನನಗೆ ಬೆಳಕಾಗಿ ಬಂದಿದ್ದಾನೆ. ಈಗ ನಾನು ಎಷ್ಟು ಜನಕ್ಕೆ ಬೆಳಕಾಗಿದ್ದೀನಿ? ಯಾಕೆ? ನಾನು ಮೊದಲು ಕತ್ತಲೆಯಲ್ಲಿದ್ದೆ, ಮೊದಲು ಕಣ್ಣೀರಿನಲ್ಲಿದ್ದೆ, ವೇದನೆಯಲ್ಲಿದ್ದೆ. ಯೇಸು ನನಗೆ ಬೆಳಕಾಗಿ ಬಂದಿದ್ದಾನೆ. ಹಾಗಾದ್ರೆ ಈ ಬೆಳಕು ಅನೇಕರಿಗೆ ಬೆಳಕು ತೋರಿಸುತ್ತೆ, ಕತ್ತಲೆಯಲ್ಲಿರುವವರಿಗೆ. ಯಾಕೆ? ನಮ್ಮಲ್ಲಿ ಇದು ಬಿತ್ತಲ್ಪಟ್ಟಿದೆ. ಯೇಸು ನಮ್ಮೊಳಗಡೆ ಬಿತ್ತಿದ್ದಾನೆ. ಹಾಗಾದ್ರೆ ಇದು ನಮ್ಮೊಳಗಡೆ ಕಾಣಬೇಕು. ದುಃಖವಾಗೇ ಇದ್ರೆ ಈ ಆಶೀರ್ವಾದ ನಮ್ಮೊಳಗಡೆ ಇಲ್ಲ. ಇನ್ನೂ ಕತ್ತಲೆ, ಲೋಕದ ಜೀವನ, ಹಳೆ ಚಿಂತೆ, ಹಳೆ ಯೋಚನೆಗಳಲ್ಲಿ ನಾವಿದ್ರೆ ಇದು ನಮ್ಮೊಳಗಡೆ ಬಿತ್ತಲ್ಪಡ್ಲಿಲ್ಲ. ಅಂತವ್ರು ಯಾರಾದ್ರೂ ಇದ್ರೆ ಯೇಸು ಹತ್ರ ಕೇಳಿ, ಯೇಸುವೇ ಈ ಆಶೀರ್ವಾದ ನನಗೆ ಬೇಕಪ್ಪ. ನಿನ್ನ ಪ್ರಕಾಶ, ನಿನ್ನ ಬೆಳಕು ನನ್ನ ಮೇಲೆ ಪ್ರಕಾಶಿಸಲಿ. ನಾನು ಇನ್ನು ಮುಂದೆ ಕತ್ತಲೆಯಲ್ಲಿ, ದುಃಖದಲ್ಲಿ ನಾನು ಜೀವಿಸಬಾರದು ಏಸಯ್ಯ. ದುಃಖವಾಗಿ ನಾನು ಇರಬಾರದು, ಸಂತೋಷವಾಗಿ ನಾನು ಇರಬೇಕು ಏಸಯ್ಯ. ನನ್ನಲ್ಲಿ ಈ ಆಶೀರ್ವಾದ ಬಿತ್ತಲ್ಪಡ್ಲಿ. ಮಕ್ಕಳು ದೊಡ್ಡವರು ಕೇಳಿ. ಯೇಸು ಹೇಳೋದನ್ನು, ಲೋಕ ಕೊಡೋ ರೀತಿಯಲ್ಲಿ ನಾನು ನಿಮಗೆ ಕೊಡೋದಿಲ್ಲ, ನನ್ನಲ್ಲಿರೋದನ್ನು ನಾನು ನಿಮಗೆ ಕೊಡ್ತೀನಿ. ಹಾಗಾದ್ರೆ ಯೇಸು ನಮಗೇನು ಕೊಡ್ತಾನೆ? ಬೆಳಕು. ಯೇಸುವೇ ಬೆಳಕಾಗಿದ್ದಾನೆ. ಒಬ್ಬನು ಕ್ರಿಸ್ತನು ಇಲ್ಲಿ ಜನಿಸುವುದಾದರೆ, ಆ ಪ್ರಕಾಶ ಒಬ್ಬನ ಮೇಲೆ ಬರೋದಾದರೆ ಅವನು ಸಾಧಾರಣವಾಗಿ ಹಳೆ ಜೀವನ ನೋಡಿ ಹೋಗೋದಿಲ್ಲ, ಅವನ ಕತ್ತಲೆ ಇಷ್ಟಪಡೋದಿಲ್ಲ. ಯಾಕೆ? ಮೊದಲು ನಾನು ಕತ್ತಲೆಯಲ್ಲಿದ್ದೆ, ದುಃಖ, ವೇದನೆ, ಕಣ್ಣೀರು, ಭಯ ನಮ್ಮನ್ನು ಆವರಿಸಿಕೊಂಡಿತು. ಈಗ ಯೇಸು ಪ್ರಕಾಶವಾಗಿ ನನ್ನ ಜೀವನದಲ್ಲಿ ಬಂದಿದ್ದಾನೆ. ಹೇಳು, ಪ್ರಕಾಶಿಸು, ನನಗೆ ಬೆಳಕು ಬಂತು. ನಮ್ಮನ್ನು ನೋಡಿನೇ ನಾವು ಹೇಳ್ಕೊಳ್ತೀವಿ, ಮತ್ತೊಬ್ಬರಿಗೆ ಹೇಳೋದು ಬೇಡ. ನಾವು ನಮ್ಮನ್ನು ನೋಡಿ ನಾವು ಹೇಳ್ಕೊಳ್ಳೋಣ, ಏಯ್ ಕತ್ತಲೆಯಿಲ್ದ ನನಗೆ ಯೇಸು ಪ್ರಕಾಶವಾಗಿ ಬಂದಿದ್ದಾನೆ. ಹಳೆ ಜೀವನ ನನಗಿರಬಾರದು, ನಾನು ಪ್ರಕಾಶಿಸಬೇಕು. ವಾಕ್ಯ ಹೇಳುತ್ತದೆ, ಹೇಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಇದೇ ಪ್ರಕಾಶ. ಹಳೆ ಜೀವನ ಇರೋದಿಲ್ಲ.
ಹಳೆ ಅನುಭವಗಳಿರೋದಿಲ್ಲ, ಹಳೆ ಸ್ಥಿತಿಗಳಿರೋದಿಲ್ಲ, ಹಳೆ ಮಾರ್ಗಗಳಿರೋದಿಲ್ಲ. ಯಾಕೆ? ಯೇಸು ನಮಗೆ ಪ್ರಕಾಶವಾಗಿ ನಮ್ಮನ್ನು ಬಂದು ಆವರಿಸಿಕೊಂಡಿದ್ದಾನೆ. ದುಃಖ ಇರೋದಿಲ್ಲ, ಕಣ್ಣೀರಿರೋದಿಲ್ಲ. ಈ ಅನುಭವ ನಿಮ್ಗೆ ಆಗ್ಬೇಕು. ಈ ಅನುಭವ ನಿಮಗೆ ಅನಿಸ್ಬೇಕು, ದುಃಖ ಹೋಗಿದೆ, ಕಷ್ಟ ಹೋಗಿದೆ, ಬಾಧೆಗಳು ಹೋಗಿದೆ, ಏನು ಒಳ್ಳೆಯದು ಗೋಚರ ಆಗ್ತಾ ಇದೆ. ಏನು ಒಳ್ಳೆ ಸೂಚನೆಗಳನ್ನ ನಾನು ಕೇಳ್ತಾ ಇದ್ದೀನಿ, ಒಳ್ಳೆ ಸೂಚನೆಗಳನ್ನ ನಾನು ನೋಡ್ತಾ ಇದ್ದೀನಿ. ಯಾಕೆ? ಈ 2 ಆಶೀರ್ವಾದ ನನ್ನೊಳಗಡೆ ಬಿತ್ತಲ್ಪಟ್ಟಿದೆ. ಬಿತ್ತಿದ್ದು ಬೀಜ ಒಳಗೆ ಸತ್ತೋಗ್ಬಿಟ್ರೆ, ಒಳಗೆ ಸತ್ತೋಗ್ಬಿಟ್ರೆ ಫಲ ಬರೋದಿಲ್ಲ, ಪ್ರಯೋಜನಗೊಳ್ಳೋದಿಲ್ಲ. ಬಿತ್ತಿದ ಯಾರು? ಸಾಯೋದಕ್ಕೆ ಬಿತ್ತಿದಲ್ಲ, ಸತ್ತೋಗೋದಕ್ಕೆ ಬಿತ್ತಿದಲ್ಲ. ಇವರಿಗಿರಬಾರ್ದು, ದುಃಖದಲ್ಲಿರಬಾರ್ದು, ಕಣ್ಣೀರಿನಲ್ಲಿರಬಾರ್ದು, ಕಷ್ಟಗಳಲ್ಲಿರಬಾರ್ದು. ನನ್ನ ಜನ ಸಂತೋಷವಾಗಿರಬೇಕು. ಇವರಿಗೆ ನಾನೇ ಬೆಳಕಾಗಿದ್ದೇನೆ, ನಾನೇ ಇವರನ್ನು ಪ್ರಕಾಶಗೊಳಿಸುತ್ತೇನೆ. ಬನ್ನಿ, ಹೊರಗಡೆ ಬನ್ನಿ. ಕತ್ತಲೆ ಜೀವನ ಬೇಡ, ಲೋಕದ ಜೀವನ ಬೇಡ, ಮರೆಯಾಗಿರುವ ಜೀವನ ಬೇಡ. ಪ್ರಕಾಶಿಸಬೇಕು ನಕ್ಷತ್ರಗಳ ಹಾಗೆ. ನೀನು ನಾನು ನಕ್ಷತ್ರಗಳ ಹಾಗೆ ಭಾರತ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಹೊಳಿಬೇಕು. ಯಾಕೆ? ಆತನು ನಮ್ಮನ್ನು ಪ್ರಕಾಶಗೊಳಿಸಿದ್ದಾನೆ. ನೀತಿವಂತರಿಗೆ ಪ್ರಕಾಶವು, ಯಥಾರ್ಥ ಹೃದಯ ಉಳ್ಳವರಿಗೆ ಹೇಳೋದಿಲ್ಲ, ಸಂತೋಷವು ಬಿತ್ತಲ್ಪಟ್ಟಿವೆ. ನಮ್ಮೊಳಗಡೆ ಯೇಸು 2 ಆಶೀರ್ವಾದಗಳನ್ನ ಬಿತ್ತಿದ್ದಾನೆ. ನಮ್ಮ ನೋಡುವಾಗಲೇ ಒಂದು ಸೌಂದರ್ಯ, ನಮ್ಮ ನೋಡುವಾಗಲೇ ಜನರಿಗೆ ಏನೋ ಚೆನ್ನಾಗಿದ್ದಾರಪ್ಪ, ಇವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರಪ್ಪ. ಯಾಕೆ? ಆತ ನಮ್ಮನ್ನು ಪ್ರಕಾಶಗೊಳಿಸಿದ್ದಾನೆ, ಆತ ನಮ್ಮನ್ನು ಸಂತೋಷಗೊಳಿಸಿದ್ದಾನೆ. ಹೃದಯದಲ್ಲಿ ಸಂತೋಷ ಇರುವುದಾದರೆ ಅದು ಮುಖದಲ್ಲಿ ಗೊತ್ತಾಗುತ್ತೆ. ಹೃದಯದ ಸಂತೋಷ ಮುಖದಲ್ಲಿ ಕಾಣುತ್ತೆ. ಏನಿಷ್ಟು ಸಂತೋಷವಾಗಿದೆಯಾ? ಯೇಸು ಸಂತೋಷವನ್ನು ನನ್ನ ಒಳಗಡೆ ಬಿತ್ತಿದ್ದಾನೆ. ದೇವಜನರು ಗೊತ್ತಿರಬೇಕು, ನಮ್ಮಲ್ಲಿ ಪರಲೋಕದ ದೇವರು ಏನು ಬಿತ್ತಿದ್ದಾನೆ. ಕ್ರಿಸ್ತನ ಬಳಿಗೆ ಬರುವವರೆಗೆ ಕರ್ತನು ಸಂತೋಷವನ್ನು, ಪ್ರಕಾಶವನ್ನು ಬಿತ್ತುವವನಾಗಿದ್ದಾನೆ. ಕೈ ತಟ್ಟುವುದಕ್ಕೆ ಸಂತೋಷ ಇರುವುದಾದರೆ, ಕೈ ತಟ್ಟೋದಕ್ಕೆ ಸಂತೋಷ ಇರುವುದಾದರೆ ಕೈತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ಈ ಆಶೀರ್ವಾದ ಇನ್ನೂ ಹೊಂದಲಿಲ್ಲ ಅಂತಂದ್ರೆ ಕೇಳಿ, ಏಸಪ್ಪ ಈ ಆಶೀರ್ವಾದ ನನಗೆ ಬೇಕು. ಕೀರ್ತನೆ 97:11 ಆಶೀರ್ವಾದ ನನಗೆ ಬೇಕು. ನಾನು ನಿನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇನೆ, ನಾನು ನೀತಿವಂತನಾಗಿ ಜೀವಿಸುತ್ತ, ನನಗೆ ಪಾಪ ಇಲ್ಲ, ನನಗೆ ಯಾವ ಪಾಪ ಇಲ್ಲ. ಯೆಶಯ್ಯ, ನಾನು ಈ ಆಶೀರ್ವಾದದಲ್ಲಿ ಇರಬೇಕು. ಕೇಳು, ಕೇಳು. ಬಿತ್ತಲ್ಪಟ್ಟಿದೆ, ನಿನ್ನೊಳಗಡೆ ಸಂತೋಷ ಬರುತ್ತೆ. ನೀನು ಮತ್ತೊಬ್ಬರಿಗೆ ಸಂತೋಷವಾಗಿರ್ತೀಯ, ನಿನ್ನ ಮರೆಯಾಗಿರೋದಿಲ್ಲ. ಆತನ ಪ್ರಕಾಶ ನಿನ್ನ ಮೇಲೆ ಬರೋದಾದ್ರೆ ನಿನಗೋಸ್ಕರ ಮಾತ್ರ ನೀನು ಜೀವಿಸೋದಿಲ್ಲ. ಸೂರ್ಯನ ನೋಡಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾನೆ. ಈ ಸೂರ್ಯನ ಬೆಳಕು ನೆನೆ ರಾತ್ರಿ ಇರಲಿಲ್ಲ, ಇದು ಮುಂಜಾನೆ ಬೆಳಕು ಭೂಮಿ ಮೇಲೆ ಬಂದು ಅದು ನೋಡಿ ಆ ಬೆಳಕು ಸ್ವಲ್ಪ 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 ಜಾಸ್ತಿ ಆಗಿ 3-4 ಗಂಟೆವರೆಗೂ ಈ ಬೆಳಕು ದೇಶ ಎಲ್ಲ ಆವರಿಸಿಕೊಂಡಿರುತ್ತೆ. ಆಮೇಲೆ ಸಂಜೆ ಆಗ್ತಾ 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 ಬೆಳಕು ಕಡಿಮೆ ಆಗ್ಬಿಡುತ್ತೆ. ಇವತ್ತು ಅನೇಕ ದೇವ ಮಕ್ಕಳ ಜೀವನನ ಹಂಗೇನೆ. ನೆನ್ನೆ ಇದ್ರೆ ಸ್ವಲ್ಪ ಸಂತೋಷ, ಆಮೇಲೆ ಸ್ವಲ್ಪ ದುಃಖ, ಆಮೇಲೆ ಮತ್ತೆ ಸ್ವಲ್ಪ ಸಂತೋಷ, ಹಾಗೇನೆ ಬಂದು ಬಂದು ಹೋಗ್ತಾರೆ. ಹಂಗೆಲ್ಲ ಒಬ್ಬನೊಳಗಡೆ ಸಂತೋಷ ಬಿತ್ತಲ್ಪಟ್ಟಿರುವುದಾದರೆ ಅವನು ಮರಣ ಪರ್ಯಂತರ ದೇಶಕ್ಕೆ ಸಂತೋಷವಾಗಿರುತ್ತಾನೆ, ಜನಗಳಿಗೆ ಸಂತೋಷವಾಗಿರುತ್ತಾನೆ, ಜನಗಳಿಗೆ ಆಶೀರ್ವಾದವಾಗಿರುತ್ತಾನೆ. ಇದು ಯಾರಲ್ಲಿಲ್ಲವೋ ಇವತ್ತು ಕರ್ತನು ಅವರ ಒಳಗಡೆ ಈ ಆಶೀರ್ವಾದವನ್ನು ಬಿತ್ತುವುದಕ್ಕೆ ಹೋಗುತ್ತಾನೆ. ಇದು ಹಣ ಕೊಟ್ಟು ತಗೊಳ್ಳೋದಲ್ಲ. ಈ ಬೀಜನ ಯಾರು ಹಣ ಕೊಟ್ಟು ತಗೊಳ್ಳೋದಕ್ಕಾಗೋದಿಲ್ಲ. ಯಾರು ಯೇಸುವನ್ನು ನಂಬಿ ಬರುತ್ತಾರೋ, ಯಾರು ಕ್ರಿಸ್ತನ ಬಳಿಗೆ ಬರುತ್ತಾರೋ ಅಂಥವರಿಗೆ ಪರಲೋಕದ ದೇವರು ಉಚಿತವಾಗಿ ಕೊಡುವ ಆಶೀರ್ವಾದ. ನಿನ್ನನ್ನು ನನ್ನ ದೇಶಗಳಲ್ಲಿ ಪ್ರಕಾಶಗೊಳಿಸುತ್ತಾನೆ. ಇದುವರೆಗೂ ನೀನು ಯಾರೋ, ನೀನು ಅಂಥವನು, ನೀನು ಇಂಥವಳು, ನೀನು ಬೇಡದವನು, ನೀನು ಬೇಡದವಳು ಅಂತ ನೀನು ಯಾರಾದರೂ ತಳ್ಳಿರುವುದಾದರೆ ಕರ್ತನು ಅವರಿಗೆ ನಿನ್ನನ್ನು ಬೆಳಕಾಗಿ ರೂಪಿಸುವುದಕ್ಕೆ ಹೋಗುತ್ತಾನೆ. ಕರ್ತನು ಅಂಥವರಿಗೆ ನೀನು ಬೆಳಕಾಗಿ ಮಾರ್ಪಡಿಸುವುದಕ್ಕೆ ಹೋಗುತ್ತಾನೆ. ಕರ್ತನ ಆಶೀರ್ವಾದಗಳನ್ನು ನಿನ್ನೊಳಗಡೆ ಬಿತ್ತುತ್ತಾ ಇದ್ದಾನೆ. ಕೇಳಿ ಹೊಂದಿಕೊಳ್ಳಿ. ಹಲ್ಲೆಲೂಯ. ಬರಲಿಲ್ಲ ಒಂದು ಸಾರಿ ನಿಮ್ಮ ಕೈ ನೋಡಲಿಲ್ಲ ನಾನು. ನೀತಿವಂತರಿಗೆ ಪ್ರಕಾಶ. ಅದಕ್ಕೆ ಪಾಪಕ್ಕೆ ಹೋಗ್ಬೇಡಿ, ಪಾಪಕ್ಕೆ ಹೋಗ್ಬೇಡಿ.
ಪಾಪನ ಮನಸ್ಸು ಕೊಡಬೇಡಿ, ಪಾಪದ ಯೋಚನೆಗಳಿಗೆ ಹೋಗಬೇಡಿ. ಯಾಕೆ? ಈ ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತೀರಿ. ನೀತಿವಂತರಿಗೆ ಪ್ರಕಾಶವು, ಸತ್ಯವೇದ ಪೂರ್ತಿಯಾಗಿ ಹೇಳುತ್ತೆ, ನೀತಿವಂತರಿಗೆ ಆಶೀರ್ವಾದ. ಆಗ ನೀತಿವಂತರ ಕಷ್ಟ ಬರೋದಿಲ್ಲ, ಪಾಶ್ರೆ ಬರುತ್ತೆ. ಯೋಬನ 1ನೇ ಅಧ್ಯಾಯ ಅದರ 1-2ನೇ ವಾಕ್ಯ ಬೇಗ ಓದೋಣ. ಯೋಬನ 1:1 2ನೇ ವಾಕ್ಯ ಬೇಗ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು. ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಸಾಕು ನೋಡಿ, ಯೋಬನು ಒಳ್ಳೆಯವನು, ಯಥಾರ್ಥನು, ತುಂಬಾ ಆಶೀರ್ವಾದವಾಗಿದ್ದನು, ತುಂಬಾ ಸಂತೋಷವಾಗಿದ್ದನು. ಆದರೆ ಸೈತಾನನು ಅವನ ಜೀವನದಲ್ಲಿ, ಅವನ ಕುಟುಂಬದಲ್ಲಿ ಪ್ರವೇಶಿಸಿದನು. ಎಲ್ಲರ ಜೀವನದಲ್ಲೂ ಇದು ನಡೆಯುತ್ತೆ. ರಕ್ಷಣೆಗೊಂಡ ಮಾತ್ರಕ್ಕೆ ಕಷ್ಟ ಬರೋದಿಲ್ಲ ಅಂತ ಸತ್ಯವೇದದಲ್ಲಿ ಎಲ್ಲೂ ಹೇಳಲಿಲ್ಲ, ನಾವು ಹೇಳೋದಿಲ್ಲ. ಯಥಾರ್ಥರಿಗೆ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ರೋಗಗಳು, ಬಾಧೆಗಳು ಬರುತ್ತೆ. ಆದರೆ ಅದು ನಿರಂತರವಾಗಿ ಇರೋದಿಲ್ಲ, ಅದು ನಿರಂತರವಾಗಿ ವಾಸ ಮಾಡೋದಿಲ್ಲ, ಅದು ನಿರಂತರವಾಗಿ ನಮ್ಮನ್ನು ಕುಗ್ಗಿಸೋದಕ್ಕೆ ಪರಲೋಕದ ದೇವರು ಬಿಡೋದಿಲ್ಲ. ಸ್ವಲ್ಪ ಕಾಲ ಅಷ್ಟೇ. ಹೆಚ್ಚು ಕಡಿಮೆ ಒಂದು 6 ತಿಂಗಳು ಯೋಬನಿಗೆ ಎಲ್ಲ ಕಳ್ಕೊಂಡ, ಎಲ್ಲ ನಷ್ಟ ಆಯಿತು, ಜೊತೆಯಲ್ಲಿ ಯಾರೂ ಇಲ್ಲ. ಯೋಬನ ಸ್ಥಿತಿಯನ್ನು ಕೇಳಿ ಒಂದು 3 ಜನ ಸ್ನೇಹಿತರು ಬರ್ತಾರೆ. ಯೋಬನಿಗಿಂತ ಗತಿ ಬಂದಿದೆ, ಯೋಬನಿಗಿಂತ ಸ್ಥಿತಿ ಬಂದಿದೆ. ಒಳ್ಳೆಯವನಾಗಿದ್ದ, ಯಥಾರ್ಥನಾಗಿದ್ದ, ಶ್ರೀಮಂತನಾಗಿದ್ದ, ಇವತ್ತು ಬೀದಿಯಲ್ಲಿ ಬಿದ್ದಿದ್ದಾನೆ. ಬಂದ 3 ಜನ ಸ್ನೇಹಿತರು, 3ನೇ ಅಧ್ಯಾಯ ನೀವು ಮನೇಲಿ ಹೋಗಿ ಓದ್ಕೊಂಡ್ರೆ 7 ದಿವಸ ಯೋಬನ ನೋಡ್ಬಿಟ್ಟು ಮಾತಾಡೋದಕ್ಕೆ ಬಾಯಿ ಬರ್ತಿಲ್ಲ. 7 ದಿವಸ ಯೋಬನ ನೋಡ್ತಾ ಇದ್ದಾರೆ, ಯೋಬನ ಸ್ಥಿತಿಗಳು ನೋಡ್ತಾ ಇದ್ದಾರೆ. ಹೆಂಗಿದ್ದ ಆಗೋದಯ್ಯ, ಹೆಂಗಿದ್ದ ಹೆಂಗಾಗಿದ್ದಾನೆಯ್ಯ, ಏನು ಹೇಳಬೇಕು, ಹೆಂಗೆ ಧೈರ್ಯ ಪಡಿಸ್ಬೇಕು, ಹೆಂಗೆ ಬಲಪಡಿಸ್ಬೇಕು, ಏನು ಸಹಾಯ ಮಾಡಬೇಕು ಗೊತ್ತಿಲ್ಲ ಯೋಬನ ಸ್ನೇಹಿತರಿಗೆ. 7 ದಿವಸ ಆದ್ಮೇಲೆ ಸ್ವಲ್ಪ ಬಾಯಿ ತೆಗಿತಾ ಇದ್ದಾರೆ. ಹೋಗಿ ಯೋಬನ ಪುಸ್ತಕ ಮನೇಲಿ ಓದಿ, ಸ್ವಲ್ಪ ಬಾಯಿ ತೆರಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಯೋಬನು ದುಃಖ ಪಡ್ತಾ ಇದ್ದಾನೆ. ಯಾಕೆ? ಯಥಾರ್ಥನು, ಏನು ಪಾಪ ಮಾಡಲಿಲ್ಲ, ಒಳ್ಳೆಯವನಾಗಿನೇ ಇದ್ದ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಸ್ವಲ್ಪ ಸಮಯ ಆಯಿತು, ಸ್ವಲ್ಪ ಕಾಲ ಹೋಯಿತು, ಸ್ವಲ್ಪ ಸಮಯ ಹೋರಾಟ, ಸ್ವಲ್ಪ ಕಾಲ ಹೋರಾಟ. ತಗ್ಗಿಸ್ಕೊಳ್ಳಿ, ತಾಳ್ಮೆಯಿಂದ ಇರ್ರಿ, ಮತ್ತೊಬ್ಬರನ್ನು ಧೈರ್ಯಪಡಿಸಿ, ಮತ್ತೊಬ್ಬರನ್ನು ಬಲಪಡಿಸಿ. ಅಂಥ ಸಮಯಗಳಲ್ಲಿ ಕರ್ತನ ನಮ್ಮನ್ನು ಶೋಧಿಸಿ ಪರೀಕ್ಷಿಸುತ್ತಾ ಇರುತ್ತಾನೆ. ತಾಳ್ಮೆಯಿಂದ ಇರ್ರಿ. ಎಲ್ಲದಕ್ಕೊಂದು ಸಮಯ ಇದೆ, ಎಲ್ಲದಕ್ಕೊಂದು ಕಾಲ ಇದೆ, ಕಾಲ ಬದಲಾಗುತ್ತೆ. ಇವತ್ತು ಕಷ್ಟಪಡ್ತಾ ಇದ್ದೀನಿ, ನಂಬಿಕೆ ಇರಲಿ, ನನ್ನ ದೇವರು ನನ್ನೊಂದಿಗಿದ್ದಾನೆ. ಈ ಸ್ಥಿತಿಯಲ್ಲಿ ನಾನು ಇರೋದಿಲ್ಲ, ನನ್ನ ಸ್ಥಿತಿ ಬದಲಾಗುತ್ತೆ, ನನ್ನ ಪರಿಸ್ಥಿತಿ ಬದಲಾಗುತ್ತೆ, ನನ್ನ ನಡೆಸುವ ದೇವರು ನನಗಿದ್ದಾನೆ. ಯೋಬನಿಗೆ ನಂಬಿಕೆ ಇತ್ತು. 42ನೇ ಅಧ್ಯಾಯ ಯೋಬನು 42ನೇ ಅಧ್ಯಾಯ ಅದರ 10ನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಕರ್ತ ನಿಮ್ಮೊಟ್ಟಿಗೆ ಏನು ಮಾತನಾಡುತ್ತಾನೆ ಇಲ್ಲೂ ಕೇಳಿ. ಮನೆಗಳಲ್ಲಿ ಹೋಗಿ ವಾಕ್ಯನ ಓದಿ, ಸಂದೇಶಗಳನ್ನ ಜ್ಞಾಪಕ ಪಡಿಸ್ಕೊಳ್ಳಿ. ಇವು ನೆರವೇರೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಸಂತೋಷವಾಗಿ ಜೀವಿಸೋದಕ್ಕೆ ಕರ್ತನ ಪಾದದಲ್ಲಿ ಕೂರ್ರಿ. ಕರ್ತನ ನಿಶ್ಚಯವಾಗಿ ಸೇವಕನಾಗಿ ನನಗೆ ಹೇಳೋದಕ್ಕಾಗೋದು, ಎಲ್ಲವನ್ನು ಬದಲಾಯಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಎಲ್ಲವನ್ನು ಹೊಸದಾಗಿ ಮಾರ್ಪಡಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯೋಬನ ದೇವರು ನಮಗೂ ಇದ್ದಾನೆ. ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ವಿರೋಧಿಗಳು ನಮಗೆ ವಿರುದ್ಧವಾಗಿರುತ್ತಾರೆ ಅನ್ನುವರು, ಆಡುವರು ನಮಗೆ ಯಾವಾಗಲೂ ಇರುತ್ತಾರೆ. ಅವುಗಳಲ್ಲಿ ಸೋತು ಹೋಗದೆ
ಕರ್ತನು ನನ್ನನ್ನು ಹೀಗೆ ಬಿಡೋದಿಲ್ಲ. ಆತನ ಪ್ರಕಾಶವು ನೀತಿವಂತರಿಗೆ ಇದೆ, ಆತನ ಸಂತೋಷವು ನೀತಿವಂತರಿಗೆ ಬಿತ್ತಲ್ಪಟ್ಟಿದೆ. ಇವತ್ತು ನಾನು ದುಃಖದಲ್ಲಿರಬಹುದು, ಕರ್ತನು ನನಗೆ ಸಂತೋಷವಾಗಿದ್ದಾನೆ. ಇವತ್ತು ನಾನು ಕತ್ತಲೆಯಲ್ಲಿರಬಹುದು, ಕರ್ತನು ನನಗೆ ಪ್ರಕಾಶವಾಗಿ ಆತನು ಬರುತ್ತಾನೆ. ಆತ ನನ್ನನ್ನು ಪ್ರಕಾಶಗೊಳಿಸುತ್ತಾನೆ. ಇವತ್ತಿನ ದುಃಖ ನಾಳೆ ನನಗೆ ಸಂತೋಷವಾಗಿ ಮಾರ್ಪಡುತ್ತೆ. ಯಾಕೆ? ಯೇಸು ಹೇಳಿದ, ನಿನ್ನ ದುಃಖ ಹೋಗಿ ನಿನಗೆ ಸಂತೋಷವಾಗುತ್ತೆ. 10ನೇ ಅಧ್ಯಾಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ, ಪ್ರಾರ್ಥಿಸಿ, ಯಾರಿಗೆಲ್ಲ ಪ್ರಾರ್ಥಿಸಬೇಕು, ಯಾರೆಲ್ಲ ಅಂತಾರೆ, ಯಾರೆಲ್ಲ ಆಡ್ತಾರೆ, ಯಾರೆಲ್ಲ ಬೈತಾರೆ, ಯಾರೆಲ್ಲ ಕಿತ್ತಾಡ್ತಾರೆ, ಯಾರೆಲ್ಲ ನಿಮ್ಮನ್ನ ನೋವು ಪಡಿಸ್ತಾರೆ, ಅಂಥವ್ರಿಗೆ ನೀವು ಪ್ರಾರ್ಥನೆ ಮಾಡಿ. ಅಂಥವ್ರಿಗೋಸ್ಕರ ದೇವ್ರ ಪಾದದಲ್ಲಿ ಹೋಗಿ, ಯೇಸಪ್ಪ ಅವ್ರಿಗೆ ಒಳ್ಳೇದು ಮಾಡಪ್ಪ ಹೇಳಿ. ಹೇಯ್ ಅವ್ರು ಹಿಂಗಂದ್ರು ಅನ್ಬೇಡಿ. ಅದು ಅಣ್ಣ ಆಗಲಿ, ತಮ್ಮ ಆಗಲಿ, ಕೂಡ ಹುಟ್ಟಿದವರಾಗಲಿ, ಎತ್ತವರಾಗಲಿ, ಕಟ್ಕೊಂಡವರಾಗಲಿ, ಜಾತಿ ಜನಗಳು ಯಾರೇ ಆಗಲಿ, ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ಓದೋ ಯಾರು ಬೈದಿದ್ರು, ಅವ್ರು ಬೈದ್ಬಿಟ್ರು ಅಂತ ಅನ್ಬೇಡಿ. ಬೈದವ್ರಿಗೆ ಹೋಗಿ, ಯೇಸಪ್ಪ ಇವ್ರನ್ನ ರಕ್ಷಿಸಪ್ಪ, ಇವ್ರನ್ನ ಆಶೀರ್ವದಿಸಪ್ಪ. ದೇವರ ಪ್ರಾರ್ಥನೆಗೆ ಇಳಿದು ಬರುವ ದೇವರಾಗಿದ್ದಾನೆ. ಆ ಪ್ರಾರ್ಥನೆಗಳನ್ನು ಪರಲೋಕದ ದೇವರು ನೋಡುವುದು ಮಾತ್ರ ಅಲ್ಲ, ಕೇಳುವವನಾಗಿದ್ದಾನೆ. ಯೋಬನ ಅಂತ ಸ್ಥಿತಿಯಲ್ಲೂ ಕೂಡ ತನ್ನ ಸ್ನೇಹಿತರಿಗೋಸ್ಕರ ಅವ್ರನ್ನ ಕ್ಷಮಿಸು, ಅವ್ರನ್ನ ಆಶೀರ್ವದಿಸು. ಅವ್ರೇನು ಮಾತಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ದೇವರೇ ನಿನ್ನ ಹೃದಯವನ್ನು ನೋಡುವ ದೇವರು, ನಾನು ನಿನ್ನ ದೃಷ್ಟಿಯಲ್ಲಿ ಯಥಾರ್ಥನಾಗಿದ್ದೇನೆ. ಇದೇ ರೀ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಿ ಮುಗಿಸಿದ ತಕ್ಷಣ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟು ಆಶೀರ್ವದಿಸಿದ. ನನಗಿಷ್ಟ ಆಗಿದ್ದು, ಯಾವಾಗ ದೇವರು ಮೊದಲು ಚೆನ್ನಾಗಿದ್ದಾಗ ಎಲ್ಲರೂ ಇರ್ತಾರೆ. ಸ್ವಲ್ಪ ನಾವು ಸಿರಿವಂತರಾಗಿರುವಾಗ ಎಲ್ಲರೂ ನಮ್ಮನ್ನು ಹೊಗಳ್ತಾರೆ, ನೀನೇ ಹೊಗಳ್ತಾರೆ. ಸ್ವಲ್ಪ ಕೆಳಗಡೆ ಬಿದ್ದರೆ ಅವ್ರ ಅಡ್ರೆಸ್ಸಿಗೆ ಇರೋದಿಲ್ಲ, ಹೋಗ್ಬಿಡ್ತಾರೆ. ಅದು ಯೋಬನ ಜೀವನದಲ್ಲಿ ನಡೆದು ಪ್ರತಿಯೊಂದು ದೇವ ಮಕ್ಕಳ ಜೀವನದಲ್ಲಿ ಇದು ನಡೆಯುತ್ತೆ. ಲೋಕರೀತಿಯಾಗಿದ್ರೂ ನಡೆಯುತ್ತೆ, ದೇವ ಮಕ್ಕಳಾಗಿದ್ರೂ ಕೂಡ ಈ ಅನುಭವಗಳೆಲ್ಲರಿಗೂ ಇರುತ್ತೆ. ಈಗ ದೇವರು ಯಾವಾಗ ಇವನ ದುಸ್ಥಿತಿಯನ್ನು ಬದಲಾಯಿಸಿ 2ರಷ್ಟಾಗಿ ಹೆಚ್ಚಿಸಿದನೋ, ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಇವತ್ತು ಯಾರೂ ಇಲ್ಲ ಜೊತೆಯಲ್ಲಿ, ಸೋತೋಗ್ಬೇಡಿ. ಇವತ್ತು ಯಾರು ಇಲ್ಲ ಸಹಾಯಕ್ಕೆ, ಸೋತೋಗ್ಬೇಡಿ. ಕರ್ತನು ನಮ್ಮ ದುಸ್ಥಿತಿಯನ್ನು ಬದಲಾಯಿಸುವಾಗ, ನಮ್ಮ ಸ್ಥಿತಿಯನ್ನು ಬದಲಾಯಿಸುವಾಗ ಯಾರೆಲ್ಲ ಬಿಟ್ಟು ಹೋದರು ಅವರೆಲ್ಲರೂ, ಯೋಬನ ಅನುಭವ ಯಾರಿಗಿದೆ, ಎಲ್ಲವನ್ನು ಕಳೆದುಕೊಂಡು ಎಲ್ಲರೂ ಬಿಟ್ಟು ಹೋಗಿ, ಯೋಬನ ಸ್ಥಿತಿಯನ್ನು ಕರ್ತನು ಬದಲಾಯಿಸಿದ ಮೇಲೆ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಆ ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಯಾರೆಲ್ಲ ಇದ್ರು ಅವರೆಲ್ಲ ತಿರುಗಿ ಯೋಬನ ದೇವರು ಪ್ರಕಾಶಗೊಳಿಸಿದ್ದಾನೆ. ನೀತಿವಂತನು ಪರಲೋಕದ ದೇವರು ಮರೆತು ಹೋಗಲಿಲ್ಲ. ನೀತಿವಂತನಿಗೆ ದೇವರು ಪ್ರಕಾಶವನ್ನು, ಸಂತೋಷವನ್ನು ಬಿತ್ತಿದ್ದಾನೆ. ಮೊದಲಿಗಿಂತ 2ರಷ್ಟು ಕರ್ತನು ಯೋಬನನ್ನು ಆಶೀರ್ವದಿಸಿದ್ದಾನೆ. ಜನ ಓಡ್ ಬರ್ತಾರ, ಬಿಟ್ಟೋದವರೆಲ್ಲ ಓಡ್ ಬಂದ್ಬಿಡ್ತಾರ. ಅರ್ಥ ಆಗುವವರಿಗಾಗಿ ಸ್ತೋತ್ರ. ನಿನ್ನ ಮರೆತೋದವರೆಲ್ಲರಿಗೂ ತಿರ್ಗಾ ನಿನ್ನ ಜ್ಞಾಪಕ ಬಂದ್ಬಿಡುತ್ತೆ. ಯೋಬನ ಸ್ಥಿತಿ ಬದಲಾಗಿದೆ. ಯೋಬನ ಮನೆಯಲ್ಲಿ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಆಹಾರ ಸಿಗುತ್ತೆ, ಒಳ್ಳೆ ಸಂತೋಷ ಸಿಗುತ್ತೆ. ತಿರುಗಿ ನಾವು ಯೋಬನ ಮನೆಗೆ ಹೋಗೋಣ ಬರ್ತಾರ. ಭಯಪಡಬೇಡಿ, ಸೋತೋಗ್ಬೇಡಿ, ಬೇಜಾರಾಗಿರಬೇಡಿ, ನಿಮ್ಮನ್ನು ಬಲಪಡಿಸ್ಕೊಳ್ಳಿ. ನೀತಿವಂತರಿಗೆ ಪ್ರಕಾಶವು, ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ. ತಡೆಯೋವನು ಯಾರು? ಬಿತ್ತಿರೋದು ಯಾರು? ಯೋಚಿಸಿ. ಕೊಟ್ಟಿರೋದು ಯಾರು? ಯೋಚಿಸಿ. ಬದಲಾಯಿಸಿರೋದು ಯಾರು? ಯೋಚಿಸಿ. ಸರ್ವಶಕ್ತನಾದ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು ನನ್ನ ಸ್ಥಿತಿಯನ್ನು 2ರಷ್ಟಾಗಿ ಬದಲಾಯಿಸಿರುವಾಗ ಯಾರು ಬರದೇ ಇರ್ತಾರೆ? ಎಲ್ಲರೂ ಬರ್ತಾರೆ. ನಿನ್ನ ನೋಡಿದವರು, ನಿನ್ನ ನೋಡದೇ ಇರುವವರು ನಿನ್ನ ಬಳಿಗೆ ಬರ್ತಾರೆ. ಅದಕ್ಕೆ ನೀತಿವಂತರಾಗಿರ್ರಿ.
ಪಾಪದಿಂದ ಹೋಗ್ಬೇಡಿ, ಲೋಕದಿಂದ ಹೋಗ್ಬೇಡಿ, ಲೋಕದವರಿಂದ ಹೋಗಬೇಡಿ, ಲೋಕದವರು ಸಹವಾಸ ಮಾಡಬೇಡಿ. ಕರ್ತನನ್ನ ನೀತಿವಂತರನ್ನು ಆಶೀರ್ವದಿಸುವ ದೇವರು. ಸ್ವಲ್ಪ ಕಾಲ ಕಷ್ಟ, ಸ್ವಲ್ಪ ಕಾಲ ಹೋರಾಟ. ಆ ಹೋರಾಟಗಳಲ್ಲಿ ಕರ್ತನ ನಮ್ಮನ್ನು ಮರೆತು ಹೋಗೋದಿಲ್ಲ. ನಂಬಿಕೆ ಇರಲಿ ರಕ್ಷಣೆಗೊಂಡ ದೇವ ಮಕ್ಕಳಿಗೆ, ಕಷ್ಟಗಳಲ್ಲಿ ಹಾದು ಹೋಗುವ ದೇವ ಮಕ್ಕಳಿಗೆ. ಅಯ್ಯೋ ಅನ್ಕೊಂಡಿರಬೇಡಿ, ಯೆಶಯ್ಯ ನೀತಿವಂತನು ಹೇಳಿ, ನೀತಿವಂತಳು ಹೇಳಿ, ನಿನ್ನ ಮಗನು ನಿನ್ನ ಮಗಳು ಹೇಳಿ, ರಕ್ಷಣೆಗೊಂಡ ದಿವಸದಿಂದ ಈ ದಿವಸದವರೆಗೂ ನಿನಗಾಗಿ ಜೀವಿಸುತ್ತಾ ಇದ್ದೇನೆ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ಹೇಳು. ನೀನಲ್ಲದೆ ನನಗೆ ಬೇರೆ ಯಾರು ಇಲ್ಲಯ್ಯ, ನಿನ್ನನ್ನು ಬಿಟ್ಟು ನನಗೆ ಯಾರು ಇಲ್ಲಯ್ಯ, ಎಲ್ಲರೂ ಬಿಟ್ಟು ದೂರ ಹೋಗಿದ್ದರು ನೀನು ನನಗಿದ್ದೀಯ ಯೆಶಯ್ಯ ಹೇಳಿ. ಬಿಟ್ಟೋಗ್ತಾರೆ ಕೆಲವರು, ಬಿಟ್ಟೋಗ್ತಾರೆ. ದುಃಖ ಪಡಬೇಡಿ, ಮನುಷ್ಯನ ಮೇಲೆ ನಂಬಿಕೆ ಇಡಬೇಡಿ. ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಧನ್ಯರು, ಅವರು ಭಾಗ್ಯವಂತರು. ಪ್ರಭುಗಳನ್ನ ನಂಬಬೇಡಿ, ಮನುಷ್ಯರನ್ನ ನಂಬಬೇಡಿ. ಮನುಷ್ಯರು ಹಾಗೇನೆ ಇರ್ತಾರೆ, ಹೋಗ್ಬಿಡ್ತಾರೆ. ಆದ್ರೆ ಸೃಷ್ಟಿಕರ್ತನು ನಿನ್ನನ್ನು ಆರಿಸಿಕೊಂಡ ದೇವರು ಒಂದು ಕಾಲವು ಬಿಟ್ಟೋಗೋದಿಲ್ಲ. ಕಷ್ಟದಲ್ಲೂ ಜೊತೆ ಇರುತ್ತಾನೆ, ಸುಖದಲ್ಲೂ ಜೊತೆ ಇರುತ್ತಾನೆ. ಆತನೇ ಯೇಸು ಕ್ರಿಸ್ತನು. ಆತನು ಹೇಳಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ. ಇದ್ದಾನೆ. ಅನುಭವ ಉಳ್ಳವರಿಗಾಗಿ ಸ್ತೋತ್ರ, ಅನುಭವ ಉಳ್ಳವರಿಗಾಗಿ ಸ್ತೋತ್ರ. ಒಂದೊಂದು ದಿವಸ ಹೇಗೆ ನಡೆಸುತ್ತಾ ಇದ್ದಾನೆ, ಒಂದೊಂದು ತಿಂಗಳು ಹೇಗೆ ನಡೆಸುತ್ತಾ ಇದ್ದಾನೆ, ಒಂದೊಂದು ವರ್ಷ ಹೇಗೆ ನಡೆಸುತ್ತಾ ಇದ್ದಾನೆ. ಅನುಭವ ಉಳ್ಳವರಿಗಾಗಿ ಸ್ತೋತ್ರ. ಅವನ ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು, ಇವನು ಹೋಗ್ಲಿಲ್ಲ ರೀ ನೋಡಿ, ಎಲ್ಲ ಎಲ್ಲಿಗೆ ಬರ್ತಾರೆ, ಅವನ ಬಳಿಗೆ ಬಂದು. ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದೇ ಆಶೀರ್ವಾದ. ಓಕೆ, ಕಷ್ಟದಲ್ಲಿ ದುಃಖ ಪಟ್ಟಿರ್ತೀವಿ ನಾವು. ಎಲ್ಲರೂ ಬಿಟ್ಟು ಹೋಗ್ಬಿಟ್ರಯ್ಯ, ಒಳ್ಳೇದು, ಅದು ಒಳ್ಳೇದಕ್ಕೆ ತಗೊಳ್ಳಿ. ಯಾಕೆ ಇವ್ರು ಬರ್ತಾರೆ, ನಮ್ಮ ಆಶೀರ್ವಾದಗಳನ್ನ ನೋಡ್ತಾರೆ. ಸ್ವಲ್ಪ ತಡ ಆಗಿದೆ ಅಷ್ಟೇ. ಯೋಬನ ಒಂದು 6 ತಿಂಗಳು ಕಷ್ಟಪಟ್ಟ, ಯೋಸೇಫನ ಒಂದು 13 ವರ್ಷ ಕಷ್ಟಪಟ್ಟ. ನಮಗೂ ಆ ವರ್ಷಗಳ ಅನುಭವ ಇರುತ್ತೆ. 10 ವರ್ಷ, 12 ವರ್ಷ, 5 ವರ್ಷ, 2 ವರ್ಷ, 3 ವರ್ಷ. ಪ್ರಶ್ನೆ ಕೆಲವು ಸರಿ ಉತ್ತರ ಬರೋದಿಲ್ಲ, ಪ್ರಾರ್ಥನೆ ಮಾಡಿದ್ರು ಉತ್ತರ ಬರೋದಿಲ್ಲ. ಕರ್ತನ ಎಲ್ಲರಿಗೂ ಒಂದೊಂದು ಸಮಯನ ದೇವರು ಇಟ್ಟಿರ್ತಾನೆ. ಆ ಸಮಯದವರೆಗೂ ನಾವು ಯಥಾರ್ಥರಾಗಿದ್ರೆ ಸಾಕು, ನಾವು ನೀತಿವಂತರಾಗಿದ್ರೆ ಸಾಕು. ಇದೆರಡನ್ನು ಕಾಪಾಡ್ಕೊಳ್ಳಿ. ಕಷ್ಟಗಳು ಬರಲಿ, ಸೋತೋಗ್ಬೇಡಿ. ಶೋಧನೆಗಳಲ್ಲಿ ಸ್ತೋತ್ರ ಮಾಡಿ, ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಯೇಸು ಗುಣಗುಟ್ಟಬೇಡಿ, ಹಿಂಗಾಗೋಯ್ತಲ್ಲ, ಯಥಾರ್ಥವಾಗಿರಿ. ಎರಡನ್ನ ಕಾಪಾಡ್ಕೊಳ್ಳಿ. ಯಥಾರ್ಥ ಹೃದಯ ನೀತಿವಂತನು. ಯಾರು ನೀತಿವಂತನು? ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವನು, ಪಾಪಕ್ಕೆ ಸತ್ತವನು, ನೀತಿಗೆ ಜೀವಿಸುವವನು, ಯಥಾರ್ಥನು, ನೀತಿವಂತನು. ಪಾಪ ಮಾಡಿದ್ರೆ ಅವನು ಅನೀತಿವಂತನಾಗ್ಬಿಡ್ತಾನೆ. ಅವನಿಗೆ ಈ ಆಶೀರ್ವಾದ ಇರೋದಿಲ್ಲ, ಅವನು ಹೋಗ್ಬಿಡ್ತಾನೆ ಒಂದು ದಿವಸ. ದುಷ್ಟರನ್ನ ದೇವರು ಮರಣಕ್ಕೆ ಒಪ್ಪಿಸ್ಬಿಡ್ತಾನ, ಬಿಟ್ಕೊಟ್ಬಿಡ್ತಾನ, ಸಾಯಿ ಹೋಗು ಅಂತ. ಆದರೆ ನೀತಿವಂತರನ್ನ ಬಿಡೋದಿಲ್ಲ. ಸತ್ಯವೇದ ಪೂರ್ತಿಯಾಗಿ ಆಧಾರವಾಗಿದೆ. ಅದಕ್ಕೆ ನೀತಿವಂತರಾಗಿ ಜೀವಿಸಿ. ಪಾಪ ಮಾಡೋದಿಲ್ಲ. ಬರ್ಲಿ, ಇನ್ನೂ ಹೋರಾಟ ಬರುತ್ತಾ ಬರ್ಲಿ, ಇನ್ನೂ ಕಷ್ಟ ಬರುತ್ತಾ ಬರ್ಲಿ, ಬಿಡ್ತಾನ? ಬಿಡೋದಿಲ್ಲ. ಮುಂದೆ ಏನ್ ಮಾಡ್ತಾರೆ ನೋಡಿ, ಅವರು ಬಂದು ಸಂತೈಸಿ, ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ರು. ಬಂದು ನಿಮ್ಮನ್ನೇನ್ ಮಾಡ್ತಾರೆ? ಘನಪಡಿಸ್ತಾರೆ. ಕಷ್ಟದಲ್ಲಿ ಅವಮಾನ ಪಡಿಸಿ ಹೋದ್ರು ನಿಜ, ಕಷ್ಟದಲ್ಲಿ ಕೈ ಬಿಟ್ಟು ಹೋದ್ರು ನಿಜ, ಕಷ್ಟಗಳಲ್ಲಿ ಬಂದು ವಿಚಾರಿಸಲಿಲ್ಲ ನಿಜ. ದೇವ್ರು ಯಾವಾಗ ನಮ್ಮ ದುಸ್ಥಿತಿಯನ್ನು ಬದಲಾಯಿಸ್ತಾನೋ ಅಂದವರು ಆಡದವರೆಲ್ಲ ಬರ್ತಾರೆ. ಬಂದಿಲ್ಲ ಅಂದ್ರೆ ದೇವ್ರು ಕರ್ಕೊಂಡ್ಬರ್ತಾನ್ರಿ, ದೇವ್ರು ಕರ್ಕೊಂಡ್ಬರ್ತಾನೆ. ಯಾಕೆ? ಯಥಾರ್ಥನು, ನೀತಿವಂತನು. ಮಾಡಿದೆಲ್ಲ ಒಳ್ಳೇದೇ, ಹೇಳಿದೆಲ್ಲ ಒಳ್ಳೇದೇ, ಕೊಟ್ಟಿದೆಲ್ಲ ಒಳ್ಳೇದೇ. ಅದು ದೇವರ ದೃಷ್ಟಿಯಲ್ಲಿ ಅದಕ್ಕೆ ಬೆಲೆ ಇದೆ, ಮನುಷ್ಯನ ದೃಷ್ಟಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ಅವನು ಮರ್ತೋಗ್ತಾನೆ. ಯಾಕಂದ್ರೆ ಮನುಷ್ಯ ಹಂಗೇನೆ. ಅದು ನಾನಾದ್ರೂ ಸರಿ, ನೀವಾದ್ರೂ ಸರಿ, ಮನುಷ್ಯ ಹಂಗೇನೆ.
ಅರೆ ದೇವರಿದ್ದಾನೆ ನೋಡಿ, ಹೇಗೆ ಜನಗಳ ಮಧ್ಯದಲ್ಲಿ ನೀತಿವಂತರನ್ನ ಘನಪಡಿಸ್ತಾನೆ ಅಂದ್ರೆ, ನೀವು ಯೋಬನ ನೋಡಿ, ಭಕ್ತರನ್ನ ನೋಡಿ. ನಾಳೆ ನಿಮಗೂ ಈ ಅನುಭವಗಳು ಬಂದ್ಬಿಡುತ್ತೆ, ನನಗೂ ಈ ಅನುಭವ ಬಂದ್ಬಿಡುತ್ತೆ. ನೀವೇ ಅದಕ್ಕೆ ಸಾಕ್ಷಿಗಳಾಗಿರ್ತೀರಿ, ನೀವೇ ಅದಕ್ಕೆ ಸಾಕ್ಷಿಗಳಾಗಿರ್ತೀರಿ. ನಾನೇ ಇದಕ್ಕೆ ಸಾಕ್ಷಿ ಆಗಿರ್ತೀನಿ. ನೀವು ಒಂದ್ ದಿವಸ ಬಂದು ಸಾಕ್ಷಿ ಹೇಳ್ತೀರಿ, ನೋಡಿ ಅಷ್ಟ್ರೇ ನಾನು ಹಿಂಗಿದ್ದೆ, ನನ್ನ ಹಿಂಗಂದ್ರು, ನಾನು ಹಿಂಗ ಮಾತಾಡಿದ್ರು, ಇವತ್ತು ಅವರೆಲ್ಲ ನನ್ನ ಮನೆಗೆ ಬರ್ತಾ ಇದ್ದಾರೆ. ದೇವರು ನಿನ್ನ ದುಸ್ಥಿತಿಯನ್ನು ಹೋಗಲಾಡಿಸಿ ನಿನ್ನನ್ನು ಘನಪಡಿಸಿದ್ದಾನೆ ಸಹೋದರಿ, ನಿನ್ನನ್ನು ಘನಪಡಿಸಿದ್ದಾನೆ ಸಹೋದರ. ಯೋಬನ ದೇವರು ನಮಗೂ ಇದ್ದಾನೆ. ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ. ಮನುಷ್ಯನ ಮೇಲೆ ನಂಬಿಕೆ ಇಡಬೇಡಿ, ದೇವರ ಮೇಲೆ ನಂಬಿಗಸ್ತರಾಗಿರ್ರಿ. ದುಸ್ಥಿತಿಗಳು ದೇವರು ಬದಲಾಯಿಸ್ತಂತ. ಏನೇ ನಷ್ಟ ಆಗಿದ್ರು ಭಯಪಡಬೇಡಿ, ಏನೇ ಕಳ್ಕೊಂಡಿದ್ರು ನೀವು ಭಯಪಡಬೇಡಿ, ದುಃಖ ಪಟ್ಕೊಂಡಿರಬೇಡಿ. ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರ್ರಿ. ಕರ್ತನು ನೀವಿರುವ ಸ್ಥಳದಲ್ಲಿಯೇ ನಿಮ್ಮನ್ನು ಮೇಲೆತ್ತಿ, ನಿಮ್ಮನ್ನು ಮೇಲೆ ನಿಲ್ಲಿಸಿ, ನಿಮ್ಮನ್ನು ನೋಡಿ ಸಂತೋಷಗೊಳ್ಳುವುದಕ್ಕೋಗುತ್ತ ನನ್ನ ಮಗಳು, ನನ್ನ ಮಗನು ಸಂತೋಷವಾಗಿದ್ದಾರೆ. ಈ ಲೋಕದಲ್ಲಿ ಯಾರು ಸಂತೋಷ ಪಡ್ತಾರೋ, ಯಾರು ಸಂತೋಷ ಪಡೋದಿಲ್ಲೋ, ನಮ್ಮನ್ನು ರಕ್ಷಿಸಿದ ಯೇಸು ನಮ್ಮನ್ನು ನೋಡಿ ನನ್ನ ಮಕ್ಕಳು ಸಂತೋಷವಾಗಿದ್ದಾರೆ. ಯಾರಿದ್ದೀರಿ ನನಗೆ ಗೊತ್ತಿಲ್ಲ, ಯಾರಿಗೆ ಸಂತೋಷ ಉಳ್ಳವರಾಗಿದ್ದೀರಿ ನನಗೆ ಗೊತ್ತಿಲ್ಲ. ಹಲ್ಲೆಲೂಯ್ಯ. ಎರಡು ಕೈಗಳನ್ನು ನೋಡೋಣ. ಹಲ್ಲೆಲೂಯ್ಯ. ಯೇಸು ಒಳ್ಳೆಯವನ್ರಿ. ಹಲ್ಲೆಲೂಯ್ಯ. ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ನಾವೀಗೆ ಇರ್ತೀವಿ ಅಂತ ಯಾರು ಅನ್ಕೋಬೇಡಿ, ನಾವೀಗೆ ಸ್ವಲ್ಪ ಜನ ಇರ್ತೀವಿ ಅಂತ ಯಾರು ಅನ್ಕೋಬೇಡಿ. ಯಾರು ಯೋಚನೆಗಳಲ್ಲಾದ್ರೂ ಇದು ಇರೋದಾದ್ರೆ ಡಿಲೀಟ್ ಮಾಡಬೇಡಿ, ಡಿಲೀಟ್ ಮಾಡಬೇಡಿ. ಯಾವಾಗಲೂ ಹೇಳಿ ನಾವು ಈಗಿರೋದಿಲ್ಲ, ನಮ್ಮ ಅಂತ್ಯ ಸಂಪೂರ್ಣವಾಗಿರುತ್ತೆ, ನಾವು ಆಶೀರ್ವಾದವಾಗಿರ್ತೀವಿ. ಹೇಳಿ, ಯಾವಾಗಲೂ ನಂಬಿಕೆ ಉಳ್ಳವರಾಗಿ ಕರ್ತನ ಸನ್ನಿಧಾನದಲ್ಲಿ ನಿಂತು ಹೇಳಿ, ಯೇಸುವೇ ನಾನು ಈಗಿರೋದಿಲ್ಲ, ನನ್ನ ಸ್ಥಿತಿ ಈಗಿರೋದಿಲ್ಲ, ನನ್ನ ಮಕ್ಕಳಿಗಿರೋದಿಲ್ಲ, ಎಲ್ಲವನ್ನೂ ನೀನು ಬದಲಾಯಿಸಿ ಸಾವಿರದಷ್ಟು ನಮ್ಮನ್ನು ಹೆಚ್ಚಿಸುವುದಕ್ಕೆ ಹೋಗುತ್ತೀಯ యేసయ్య. ನಂಬಿಕೆನ ಹೇಳಿ, ಸೈತಾನ ಸೋತು ಹೋಗುತ್ತಾನೆ. ಗುಣಗುಟ್ಟಬೇಡಿ, ಅಳಬೇಡಿ, ಅಳಬೇಡಿ, ಅಳಕ್ ಹೋಗ್ಬೇಡಿ. ಅಳೋದಾದ್ರೆ ಕರ್ತನ ಪಾದಗಳಲ್ಲಿ ಅಳಿ, ಅದಕ್ಕೆ ಬೆಲೆ ಇದೆ. ಮನುಷ್ಯರ ಮುಂದೆ ಅಳಬೇಡಿ, ಜನಗಳ ಮುಂದೆ ಅಳಬೇಡಿ, ಹೋಗಿ ಕರ್ತನ ಪಾದಗಳಲ್ಲಿ ಅಳಿ, ಕರ್ತನೇ ನಮ್ಮ ಸ್ಥಿತಿಯನ್ನು ಹೋಗಲಾಡಿಸು. ನಾವು ನಿನಗೆ ಪರಿಶುದ್ಧ ಜನಾಂಗವಾಗಿ ಜೀವಿಸುತ್ತಾ ಇದ್ದೇವೆ, ಯಾವ ಕಳಂಕ ಇಲ್ಲದೆ ಶುದ್ಧ ಕನ್ನಿಕೆಯಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಹೇಳಿ, ಸೈತಾನ ಕೇಳಿಸಿಕೊಳ್ಳಲಿ. ಓಡಬೇಡಿ, ಅಲ್ಲಿ ಇಲ್ಲಿ ಓಡಬೇಡಿ, ಅವ್ರ ಹತ್ರ ಇವ್ರ ಹತ್ರ ಓಡಬೇಡಿ. ಕರ್ತನ ಹೇಗೆ ರಕ್ಷಣೆಗೊಂಡ ದೇವ ಮಕ್ಕಳನ್ನು ನಡೆಸುತ್ತಾನೆ ಗಮನಿಸಿ, ಯೋಚಿಸಿ. ನೀವು ಒಂದು ದಿವಸ ಈ ಸಾಕ್ಷಿಗಳಾಗಿ ಮಾರ್ಪಡುತ್ತೀರಿ. ಕೈತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಸಂತೋಷ ಬರಲಿಲ್ಲ, ಕೈತಟ್ಟೋದು ಸಂತೋಷ ಆಗಲಿಲ್ಲ. ಹಲ್ಲೆಲೂಯ್ಯ. ಯೋಹಾನ ಬರೆದ ಸುವಾರ್ತೆ. ನಾನು ಕಳೆದ ವಾರದಿಂದ ಈ ಆಶೀರ್ವಾದಗಳನ್ನ ಸಭೆಗೆ ಹೇಳೋದಕ್ಕೆ ಈ ದಿವಸ ದೇವರು ನನ್ನನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರ 20ನೇ ವಾಕ್ಯ, ಅದರ 20, 21, 22ನೇ ವಾಕ್ಯದವರೆಗೂ ಬೇಗ ಓದೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ. ದೇವರು ಏನು ಹೇಳಿದ್ರು 2 ಸಾರಿ ಹೇಳೋದಾದ್ರೆ ಇದು ನಡೆಯುತ್ತೆ. ಯೇಸು 1 ಸಾರಿ ಹೇಳೋದಿಲ್ಲ. ನಿಜ ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ. ಸಭೆಗೂ ದೇವರು ನಿಜ ನಿಜವಾಗಿ ಹೇಳುತ್ತೆ. ಅದನ್ನು ಏನು, ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಬರುವುದಕ್ಕೆ ಹೋಗುತ್ತೆ. ಎಲ್ಲರಿಗೂ ಅದು ಅರ್ಥ ಆಗೋದಿಲ್ಲ, ಇದೆಲ್ಲರಿಗೂ ಅರ್ಥ ಆಗೋದಿಲ್ಲ. ದುಃಖವಾಗಿರುವವರಿಗೆ, ಕಷ್ಟದಲ್ಲಿರುವವರಿಗೆ, ವೇದನೆಗಳಲ್ಲಿರುವವರಿಗೆ, ಹೋರಾಟಗಳಲ್ಲಿರುವವರಿಗೆ, ಸಮಸ್ಯೆಗಳಲ್ಲಿರುವವರಿಗೆ, ಬಾಧೆಗಳಲ್ಲಿರುವವರಿಗೆ, ಮರಣಕರವಾದ ಹಾಸಿಗೆಗಳಲ್ಲಿರುವವರಿಗೆ ದೇವರು ಹೇಳುವ ಮಾತು, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರಲಿಲ್ಲ ಸಂತೋಷವ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು. ಯಶ್, ನಂಬಿಕೆ ಉಳ್ಳವರಾಗಿರ್ರಿ. ಇದು ಬಿತ್ತಲ್ಪಡ್ತಾ ಇದೆ. ಇದು ನಿಮ್ಮ ಒಳಗಡೆ ಕರ್ತನು ನಿಮ್ಮ ಒಳಗಡೆ ಈ ಆಶೀರ್ವಾದಗಳನ್ನು ಬಿತ್ತುತ್ತಾ ಇದ್ದಾನೆ. ಇದು ತಪ್ಪದೆ ನೆರವೇರುವುದಕ್ಕೆ ಹೋಗುತ್ತೆ. ಇದು ತಪ್ಪದೆ ನಿಮ್ಮ ಮನೆಗಳಲ್ಲಿ ನೆರವೇರುವುದಕ್ಕೆ ಹೋಗುತ್ತೆ. ಇವತ್ತು ನೀವು ಕೂತಿರುವ ಈ ಸ್ಥಳದಲ್ಲಿ ಇದು ನೆರವೇರುವುದಕ್ಕೆ ಹೋಗುತ್ತೆ.
ನಂಬುವವರಿಗಾಗಿ ನೀವು ಕೂತಿರುವ ಈ ಸ್ಥಳದಲ್ಲಿ ಕರ್ತನು ಇದನ್ನು ನೆರವೇರಿಸುವುದಕ್ಕೆ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಕಳೆದ ವರ್ಷಗಳು ದುಃಖಗಳನ್ನು ನೋಡಿರಬಹುದು. ಎಲ್ಲ ಒಳ್ಳೆದಾಗುತ್ತೆ, ಎಲ್ಲ ಒಳ್ಳೆದಾಗುತ್ತೆ, ಎಲ್ಲ ಒಳ್ಳೆದಾಗುತ್ತೆ. ಕರ್ತನನ್ನು ನಂಬಿ ಬಂದು ಸೋತಿರಬಹುದು. ಕರ್ತನು ಎಲ್ಲರನ್ನು ಪರೀಕ್ಷಿಸುವ ದೇವರು, ಎಲ್ಲರನ್ನು ಶೋಧಿಸಿ ಪರೀಕ್ಷಿಸಿ ನೋಡುವ ದೇವರು. ಯೋಬನನ್ನು ಸ್ವಲ್ಪ ಕಾಲ ಪರೀಕ್ಷಿಸಿದನು. ಸೈತಾನನಿಗೆ ಹೋಗು, ಅವನ ಆತ್ಮದ ಮೇಲೆ ನೀನು ಕೈ ಇಡಬೇಡ, ನಿನಗೆ ಏನು ಸಾಧ್ಯನೋ ನೀನು ಮಾಡ್ಕೋ ಹೋಗು. ಅವನು ಯಥಾರ್ಥನು, ಅವನು ನಂಬಿಗಸ್ತನು, ಅವನು ಒಳ್ಳೆಯ, ನನ್ನನ್ನು ದೂಷಿಸೋದಿಲ್ಲ, ನನ್ನನ್ನು ಬಿಡೋದಿಲ್ಲ. ದೇವರಿಗೊಂದು ನಂಬಿಕೆ ಇತ್ತು, ನಮ್ಮ ಮೇಲೆ ಕರ್ತನಿಗೊಂದು ನಂಬಿಕೆ ಇರಲಿ. ಇವರು ಆಶೀರ್ವಾದದಲ್ಲಿ ಮಾತ್ರ ನಿಲ್ಲುವವರು, ಇವರು ಒಳ್ಳೆಯದನ್ನು ಕೊಡುವಾಗ ಮಾತ್ರ ನಿಲ್ಲುವವರು. ಆ ಹೆಸರು ನಮಗಿರಬಾರದು. ಕರ್ತನು ನಮ್ಮನ್ನು ಶೋಧಿಸುವಾಗ, ಕರ್ತನು ನಮ್ಮನ್ನು ಪರೀಕ್ಷಿಸುವಾಗ, ಅರ್ಥ ಆಗುವವರಿಗಾಗಿ ದೇವರಿಗೆ ಸ್ತೋತ್ರ. ಕರ್ತನು ನಮ್ಮನ್ನು ಶೋಧಿಸುವಾಗ ಚೊಕ್ಕ ಬಂಗಾರವಾಗಿ, ಕರ್ತನ ದೃಷ್ಟಿಯಲ್ಲಿ ನೀನು ನಾನು ಯಥಾರ್ಥನಾಗಿ, ನೀನು ನಾನು ನೀತಿವಂತನಾಗಿ ನಿಲ್ಲುವುದಾದರೆ ಈ ಆಶೀರ್ವಾದಗಳು ನಮ್ಮನ್ನು, ನಮ್ಮ 1000 ತಲೆಮಾರುಗಳನ್ನು ಇದು ಹಿಂಬಾಲಿಸುವುದಕ್ಕೆ ಹೋಗುತ್ತೆ. ನಂಬುವರಿಗಾಗಿ ಸ್ತೋತ್ರ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು. ಪಕ್ಕದಲ್ಲಿರುವರ ಹೆಗಲ ಮೇಲೆ ಕೈ ಇಟ್ಟು, ಹೆಗಲ ಮೇಲೆ ಒಂದು ಶೋಲ್ಡರ್ ಮೇಲೆ ಆ ಕಡೆ ಈ ಕಡೆ ಕೈ ಇಟ್ಟು, 2 ಕಡೆ ನಿಮಗೆ ಅವಕಾಶ ಸಿಕ್ಕರೆ ಕೈ ಇಟ್ಟು ಹೇಳಿ, ನಿಮ್ಮ ದುಃಖ ಧೈರ್ಯವಾಗಿ, ನಾನು ಹೇಳಿದಂಗೆ ಅಧಿಕಾರವಾಗಿ ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ. ಬರಲಿಲ್ಲ ಇಷ್ಟು ಜನ ಮಾತಾಡೋ ಶಬ್ದ, ನನ್ನ ಶಬ್ದ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು. ಧೈರ್ಯವಾಗಿರ್ರಿ. ಇದು ದೇವರ ಆಲಯ, ಇದು ದೇವರು ವಾಸ ಮಾಡುವ ದೇವರ ಆಲಯ. ಇಲ್ಲಿ ಬರುವ ಎಲ್ಲರಿಗೂ ಕರ್ತನು ನಂಬಿಗಸ್ತನಾಗಿದ್ದಾನೆ. ಇಲ್ಲಿ ಬರುವ ಎಲ್ಲರಿಗೂ ಕರ್ತನು ಸಂತೋಷವಾಗಿದ್ದಾನೆ. ಇಲ್ಲಿ ಎಷ್ಟು 1000 ಗಟ್ಟಲೆ ಜನರು ಬಂದರು, ಈ ವಾಗ್ದಾನ ಇಲ್ಲಿ ಬರುವ ಎಲ್ಲರಿಗೂ, ಎಲ್ಲರ ಮನೆಗಳಲ್ಲಿ ನೀವು ನೋಡುವುದಕ್ಕೆ ಹೋಗುತ್ತೀರಿ. ಸೇವಕನ ಜೀವನದಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ ನೀವು ನೋಡುವುದಕ್ಕೆ ಹೋಗುತ್ತೀರಿ. ಅರ್ಥ ಆಗುವವರಿಗಾಗಿ, ಅರ್ಥ ಮಾಡಿಕೊಳ್ಳುವವರಿಗಾಗಿ ಕೈತಟ್ಟಿ ಸಂತೋಷವಾಗಿ ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು. ಅಲ್ಲೆಲ್ಲೂಯ್ಯ. ಬರಲಿಲ್ಲ, ಸಂತೋಷ ಬರಲಿಲ್ಲ. 22ನೇ ವಾಕ್ಯ ಮಧ್ಯದಲ್ಲಿ ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಹಾಗೆಯೇ ನಿಮಗೆ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ನಾನು ಆಗಲೇ ಹೇಳಿದೆ, ನಮ್ಮ ದೇವರು ನೋಡುವ ದೇವರು. ಅದಕ್ಕೆ ಆಗಾರಳು ಪರಲೋಕದ ದೇವರಿಗೆ ಒಂದು ಹೆಸರು ಇಡ್ತಾಳೆ. ನೀವು ಮನೇಲಿ ಹೋಗಿ ಆದಿಕಾಂಡ 16ನೇ ಅಧ್ಯಾಯ ಮನೇಲಿ ಓದ್ಕೊಳ್ಳಿ. ಅಲ್ಲಿ ದೇವರಿಗೆ ಒಂದು ಹೆಸರು ಇಡ್ತಾಳೆ, ನನ್ನನ್ನು ನೋಡುವ ದೇವರು ಇಲ್ಲಿಯೂ ಇದ್ದಾನೆ, ಇಲ್ಲಿದ್ದಾನೆ, ನಿನ್ನೊಳಗಡೆ ಇದ್ದಾನೆ. ಹೇಳು, ನಿನ್ನೊಳಗಡೆ ಇದ್ದಾನೆ, ನಿನ್ನೊಳಗಡೆ ಇದ್ದಾನೆ. ಯೇಸು ನಿನ್ನೊಳಗಡೆ ಇದ್ದಾನೆ. ಯೇಸು ಹೇಳಿದ್ದಾನೆ, ನಾನು ನಿಮ್ಮಲ್ಲಿ ವಾಸ ಮಾಡುವ ದೇವರು. ಆತನಿಗೆ ಕಣ್ಣಿದೆ, ಆತನಿಗೆ ಕಿವಿ ಇದೆ, ಆತ ನಮ್ಮ ಅವಸ್ಥೆಗಳನ್ನು ನೋಡುವ ದೇವರು. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಶಿಷ್ಯರೇ ನೀವು ಭಯ ಪಡಬೇಡಿ, ನೀವು ದುಃಖ ಪಡಬೇಡಿ, ನೀವು ದುಃಖ ಪಡಬೇಡಿ. ಒಂದು ಸ್ತ್ರೀ ಗರ್ಭವೇದನೆ ಬರುವಾಗ ಅವಳು ದುಃಖ ಪಡ್ತಾಳೆ, ಅವಳು ಅಳ್ತಾಳೆ, ಆದ್ರೆ ಆ ಮಗು ನಾನು ನೋಡಿದ ತಕ್ಷಣ ಅವಳ ದುಃಖ ಹೋಗ್ಬಿಡುತ್ತೆ. ಹಾಗೆ ಕರ್ತನು ನಮ್ಮನ್ನು ಮೇಲೆತ್ತುವಾಗ, ಕರ್ತನು ನಮ್ಮನ್ನು ಆಶೀರ್ವದಿಸುವಾಗ, ಇಲ್ಲದೆ ಇರುವುದೆಲ್ಲ ನಮ್ಮನ್ನು ಹುಡುಕಿ ಬರುವಾಗ, ನಷ್ಟ ಆಗಿದೆಲ್ಲ ತಿರುಗಿ ನಮಗೆ ಬರುವಾಗ, ನಮ್ಮನ್ನು ಬಿಟ್ಟೋದವರೆಲ್ಲ ತಿರುಗಿ ನಮ್ಮ ಹತ್ರ ಬರುವಾಗ ಆ ದುಃಖ ಎಲ್ಲ ಮರ್ತೋಗ್ಬಿಡುತ್ತೆ, ಆ ದುಃಖ ಎಲ್ಲ ಹೋಗ್ಬಿಡುತ್ತೆ. ನಾವು ದುಃಖನ ಮಾತಾಡ್ಕೊಂಡಿರೋದಿಲ್ಲ. ಯೇಸು ನನ್ನನ್ನು ಆಶೀರ್ವದಿಸಿದ್ದಾನೆ, ಯೇಸು ನನ್ನನ್ನು ಮೇಲೆತ್ತಿದ್ದಾನೆ, ಯೇಸು ನನಗೆ ಆಶ್ರಯವಾಗಿ, ಕೇಂದ್ರವಾಗಿ, ದುರ್ಗವಾಗಿ, ಬಂಡೆಯಾಗಿ, ರಕ್ಷಕನಾಗಿ ಯೇಸು ನನ್ನ ಜೊತೆಯಲ್ಲಿದ್ದನು ಹೇಳುತ್ತೇವೆ. ನಾವು ಮಹಿಮೆಗೊಳ್ಳುತ್ತೇವೆ, ಕರ್ತನು ನಮ್ಮ ಮೂಲಕ ಮಹಿಮೆಗೊಳ್ಳುತ್ತಾನೆ. ಕರ್ತನು ಇದನ್ನು ನೆರವೇರಿಸುವುದಕ್ಕೆ ಹೋಗುತ್ತಾನೆ. ಯಾಕೆ? ಕರ್ತನು ಹೇಳಿದ, ನಾನು ನಿಮ್ಮನ್ನು ನೋಡುವೆನು. ಯಾರ್ರಿ ನಮ್ಮನ್ನು ನೋಡಬೇಕು? ಯಾವ ಶ್ರೀಮಂತನ ನಮ್ಮನ್ನು ನೋಡ್ಬೇಕ್ರಿ? ನೋಡೋದು ಬೇಕಿಲ್ಲ. ಕರ್ತನ ಕಣ್ಣುಗಳು ನಮ್ಮನ್ನು ನೋಡಿದ್ರೆ ಸಾಕು. ಕ್ಷಣ ಮಾತ್ರದಲ್ಲಿ ಅವನ ಜೀವನ ಬದಲಾಗಿ ಹೋಗುತ್ತೆ. ದರಿದ್ರನನ್ನು ಎತ್ತಿಸಿ ಮಹಿಮೆಯ ಸಿಂಹಾಸನದಲ್ಲಿ ಕೂರಿಸಿ ಸಂತೋಷಗೊಳ್ಳುವ ದೇವರು, ನಾನು ನಿನ್ನ ಆರಾಧನೆ ಮಾಡುವ ದೇವರು. ಅದನ್ನಾಗೆ ನಮ್ಮನ್ನು ಧೂಳಿನಲ್ಲಿ ತಿಪ್ಪೆಯಲ್ಲಿ ಬಿಟ್ಟು ಸಾಯಿ ಅಂತ ಬಿಟ್ಟು ಹೋಗುವ ದೇವರಲ್ಲ. ಅಲ್ಲಿಂದ ನಮ್ಮನ್ನು ಮೇಲೆತ್ತಿ ಮಹಿಮಾಸನದಲ್ಲಿ ಕುಳ್ಳಿರಿಸಿ, ನನ್ನ ಜನರು ಈ ಲೋಕಕ್ಕೆ ಅರಸರಾಗಿರಬೇಕು ಕೂರಿಸುವ ದೇವರು. ನಡೆಯೋದಕ್ಕೆ ಹೋಗುತ್ತೆ. ಸಭೆ ನಂಬಿಕೆಯನ್ನು ಕಳ್ಕೋಬೇಡಿ.
ಸಭೆ ನಂಬಿಕೆನ ಬಿಡಬೇಡಿ. ಯಾರಿದ್ದಾರೋ ಯಾರಿಲ್ವೋ, ನಿಮ್ಮ ಸೇವಕನು ಧೈರ್ಯವಾಗಿ ಹೇಳೋದಕ್ಕಾಗುತ್ತೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ. ಯೇಸು ಇವತ್ತಿಗೂ ಜೀವಿಸುತ್ತಾ ಇದ್ದಾನೆ. ಆರಿಸಿಕೊಂಡು ಮಾರ್ಗ ಮಧ್ಯದಲ್ಲಿ, ವಾಗ್ದಾನ ಮಾಡಿ ಮಾರ್ಗ ಮಧ್ಯದಲ್ಲಿ ಬಿಟ್ಟು ಹೋಗುವ ದೇವರಲ್ಲ, ಕೊನೆಯವರೆಗೂ ನಂಬಿಗಸ್ತನಾಗಿ ಜೊತೆ ನಿಲ್ಲುವ ದೇವರು, ಜೊತೆ ನಿಲ್ಲುವ ದೇವರು. ಅರ್ಥ ಆಗ್ಬೇಕು, ನಿಮ್ಗೆ ಅರ್ಥ ಆಗಬೇಕು. ಎಸ್, ಅರ್ಥ ಮಾಡಿಕೊಳ್ಳುವವರಿಗಾಗಿ ದೇವರಿಗೆ ಸ್ತೋತ್ರ. ಯೋಬನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿ ಕರ್ತನು ಅವನನ್ನು ಅನೇಕರಿಗೆ ಮತ್ತೆ ಸಂತೋಷವಾಗಿ ಇಟ್ಟಿರುವುದಾದರೆ ನಿನ್ನನ್ನು ನನ್ನನ್ನು ಅದೇ ಗುರುತಾಗಿ ಕರ್ತನು ಈ ಭಾರತ ದೇಶದಲ್ಲಿಟ್ಟಿದ್ದಾನೆ, ಜಾತಿ ಜನಗಳಲ್ಲಿಟ್ಟಿದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಂಬುವವರಿಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಬರಲಿಲ್ಲ, ನಿಮ್ಮ ಹೃದಯಕ್ಕೆ ಆನಂದ ಆಗುವುದು, ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯೋದಿಲ್ಲ. ಯಾಕೆ? ಆತನು ಬಿತ್ತಿದ್ದಾನೆ. ಒಂದ್ಸರಿ ಬಿತ್ತಿ ಅದು ಮೊಳಕೆ ಹೊಡೆದು ಬೆಳೆಯೋದಕ್ಕೆ ಆರಂಭ ಆಗ್ಬಿಟ್ರೆ ಅದರ ಬೇರು ಆಳಕ್ಕೆ ಹೋಗ್ತಾ ಇರ್ತಾರೆ. ಬರೀ ಮೇಲೆ ಮಾತ್ರ ನೋಡೋದಕ್ಕೆ ಕಾಣುತ್ತೆ, ಆದರೆ ಭೂಮಿಯಲ್ಲಿರೋದು ನಮಗೆ ಕಾಣೋದಿಲ್ಲ. ದೇವರು ಒಂದು ಸಾರಿ ಒಂದು ವ್ಯಕ್ತಿನ ಆಶೀರ್ವದಿಸ್ಬಿಟ್ರೆ, ಒಂದು ಕುಟುಂಬನ ದೇವರು ಒಂದು ಸಾರಿ ಆಶೀರ್ವದಿಸ್ಬಿಟ್ರೆ ನೋಡೋವ್ರ ಕಣ್ಣಿಗೂ ಅದು ಚೆನ್ನಾಗಿ ಕಾಣುತ್ತೆ, ಆದರೆ ಅದರ ಆಶೀರ್ವಾದ ಇದೆಯಲ್ಲ, ಅದರ ಬೇರು ಆಳಕ್ಕೆ ಹೋಗುತ್ತೆ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿಮ್ಮಲ್ಲಿ ಸಂತೋಷವನ್ನು ಪ್ರಕಾಶವನ್ನು ಬಿತ್ತಿದ್ದೇನೆ, ನಿಮ್ಮೊಳಗಡೆ ಇರುವ ಆನಂದವನ್ನು ಒಬ್ಬರಿಗೂ ತೆಗೆಯೋದಕ್ಕಾಗೋದಿಲ್ಲ. ನಾನು ನಿಮಗೆ ಕೊಟ್ಟ ಆಶೀರ್ವಾದವನ್ನು ಒಬ್ಬನಿಗೂ ತೆಗೆಯೋದಕ್ಕಾಗೋದಿಲ್ಲ. ಯಾಕೆ? ಆ ಬೀಜ ಬರೀ ಮೇಲೆ ಮಾತ್ರ ಬೆಳೀತಾ ಇಲ್ಲ, ಅದರ ಬೇರು ಆಳಕ್ಕೆ ಹೋಗುತ್ತಾ ಇದೆ. ನಿಮ್ಮನ್ನು ಕಾಪಾಡಿಕೊಳ್ಳಿ, ಯಥಾರ್ಥವಾಗಿರ್ರಿ, ನಂಬಿಗಸ್ತರಾಗಿರ್ರಿ. ಕರ್ತನ ದೊಡ್ಡ ಕಾರ್ಯಗಳನ್ನು ನಿನ್ನ ಮೂಲಕ ದೇವರು ನೆರವೇರಿಸುವುದಕ್ಕೆ ಹೋಗುತ್ತೆ. ನೀನು ಸಾಧಾರಣನಲ್ಲ, ನಿನ್ನ ಕರೆ ಸಾಧಾರಣ ಅಲ್ಲ, ನಿನ್ನ ಮೇಲಿರುವ ಆಶೀರ್ವಾದ ಸಾಧಾರಣ ಅಲ್ಲ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ಹೆಸರಿಡಿದು ಕರ್ತನು ನಿನ್ನನ್ನು ಕರೆದಿರುವುದಾದರೆ ನಿನ್ನನ್ನು ಬರಿದಾಗಿ ಕರ್ತನು ಬಿಡೋದಿಲ್ಲ. ನಂಬಿಕೆ ಉಳ್ಳವರಿಗಾಗಿ ಮಾತ್ರ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿನ್ನನ್ನು ಕರೆದವನು, ನಿನ್ನನ್ನು ಆರಿಸಿಕೊಂಡವನು ಮನುಷ್ಯನಲ್ಲ, ನಿನ್ನನ್ನು ಕರೆದವನು, ನಿನ್ನನ್ನು ಆರಿಸಿಕೊಂಡವನು ಸರ್ವಶಕ್ತನಾದ ದೇವರು. ನೀನು ಹುಟ್ಟುವುದಕ್ಕೆ ಮುಂಚೆಯೇ, ನಿನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ಕರ್ತನ ಕಣ್ಣುಗಳು ನಿನ್ನ ಮೇಲೆ ಬಿದ್ದವು. ನಾನು ಇವನು ದೇಶಗಳಿಗೆ, ನಾನು ಇವಳನ್ನು ಜನಾಂಗಗಳಿಗೆ ಆಶೀರ್ವದಿಸುತ್ತೇನೆ. ಎಸ್, ನೀನು ಬಲಪಡಿಸಿಕೊಳ್ಳುವುದಾದರೆ ಪರಿಶುದ್ಧ ಆತ್ಮನು ನಿನ್ನನ್ನು ಬಲಪಡಿಸುತ್ತಾ ಇದ್ದಾನೆ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವರು ನಿಮಗೆ ಏನು ಕೊಟ್ಟಿದ್ದಾನೋ, ಜನ ಎಷ್ಟು ಬೇಕಾದರೂ ವಿರುದ್ಧವಾಗಿ ಎದ್ದೊಳ್ಳಿ, ಧೈರ್ಯ ಬಿಡಬೇಡಿ, ನಂಬಿಕೆ ಬಿಡಬೇಡಿ, ಸೋತೋಗ್ಬೇಡಿ. ಒಳ್ಳೆಯದಕ್ಕೆ ಪ್ರಾರ್ಥನೆ ಮಾಡಿ, ಧೈರ್ಯವಾಗಿರ್ರಿ. ವಂಚಕರಿರಲಿ, ದೂಷಿಸುವವರಿರಲಿ, ವಿರುದ್ಧವಾಗಿ ಮಾತಾಡೋರು ಇರಲಿ, ಆತನು ಹೇಳಿದ, ನಾನು ನಿನ್ನೊಳಗಡೆ ಬಿತ್ತಿರುವುದನ್ನು ಒಬ್ಬನಿಗೂ ಒಬ್ಬಳಿಗೂ ಯಾರಿಗೂ, ಅದು ಎಷ್ಟು ದೊಡ್ಡ ಸೈತಾನನಾದರೂ, ಅಯ್ಯೋ ಸೈತಾನ್ ಹೇಳ್ಬೇಡಿ, ಯಾವಾಗಲೂ ಹೇಳಿ, ನನ್ನಲ್ಲಿ ಬಿತ್ತಿರುವವನು ಈ ಲೋಕದಲ್ಲಿರುವವನಿಗಿಂತ ಉನ್ನತನು, ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು, ನನ್ನಲ್ಲಿ ಪ್ರಕಾಶವನ್ನು, ನನ್ನಲ್ಲಿ ಸಂತೋಷವನ್ನು ಬಿತ್ತಿದ್ದಾನೆ. ಈ ಸಂತೋಷವನ್ನು ನನ್ನಿಂದ ತೆಗೆಯುವುದಕ್ಕೆ ಯಾರಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ, ಆದರೆ ಒಬ್ಬರಿಗಾಗುತ್ತೆ. ಅದು ಒಬ್ಬರಿಂದ ಮಾತ್ರ ಆಗುತ್ತೆ. ನೀನು ತಿರುಗಿ ಪಾಪಕ್ಕೆ ಹೋದ್ರೆ, ನೀನು ತಿರುಗಿ ಹಳೆ ಜೀವನ ನೋಡಿ ಹೋದ್ರೆ, ನಿನ್ನಿಂದ ಈ ಆಶೀರ್ವಾದ ನಷ್ಟ ಆಗುತ್ತೆ. ಸೈತಾನನ್ನು ದುರ್ಬೇಡಿ, ಹೇಳ್ಬಿಟ್ನು, ಈ ಆಶೀರ್ವಾದನ ಒಬ್ಬರಿಗೂ ತೆಗೆಯೋದಕ್ಕಾಗೋದಿಲ್ಲ. ಸೈತಾನನ್ನು ಬೆರಳು ತೋರಿಸ್ಬೇಡಿ, ನನ್ನಿಂದ ಆಗುತ್ತೆ. ನಾನು ದೇವರ ವಿರುದ್ಧವಾಗಿ ನಡೆದರೆ, ನಾನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರೆ, ನನ್ನ ಕರೆಯಲ್ಲಿ ನಾನು ನಿಲ್ಲಿಲ್ಲ ಅಂತಂದ್ರೆ ಈ ಆಶೀರ್ವಾದ ಆತನೇ ತೆಗೆದು ಬಿಡ್ತಾನೆ, ಇಲ್ಲ ಸೈತಾನ ಬಂದು ಹಾಳು ಮಾಡ್ಬಿಡ್ತಾನೆ. ಅದಕ್ಕೆ ಹೇಳಿದೆ, ಯಥಾರ್ಥತ್ವವನ್ನು, ನೀತಿವಂತಿಕೆಯನ್ನು ಬಿಡಬೇಡಿ. ಯಥಾರ್ಥವಾಗಿರ್ರಿ, ನೀತಿವಂತರಾಗಿರ್ರಿ. ಇವೆರಡನ್ನ ಕಾಪಾಡಿಕೊಳ್ಳಿ. ಒಬ್ಬರಿಗೆ ಆಗೋದು ನನ್ನ ಆಶೀರ್ವಾದಕ್ಕೆ, ನಷ್ಟಕ್ಕೆ ನಾನೇ ಕಾರಣ. ಇನ್ನೊಬ್ಬರನ್ನ ದೂಷಿಸಬೇಡಿ, ಇನ್ನೊಬ್ಬರನ್ನ ತೋರಿಸ್ಬೇಡಿ. ಅವ್ರು ಮಾಟ ಮಂತ್ರ ಮಾಡಿಬಿಟ್ರು, ಅವ್ರು ಏನಾದರೂ ಮಾಡಿರ್ಬೋದೇನೋ, ಏನಾಗೋದಿಲ್ಲ.
ಏನಾಗೋದಿಲ್ಲ. ಬೋಧನೆಗಳನ್ನ ಕೈಗೊಂಡು ನಡೀರಿ, ವಾಕ್ಯಗಳನ್ನ ಕೈಗೊಂಡು ನಡೀರಿ. ದೇವರು ಯಥಾರ್ಥತ್ವವನ್ನು ನೋಡುವ ದೇವರು, ಯಥಾರ್ಥತ್ವವನ್ನು ನೋಡುವ ದೇವರು. 1 ಸಾಮುವೇಲನ 16ನೇ ಅಧ್ಯಾಯ 7ನೇ ವಾಕ್ಯ, ಅಲ್ಲಿ ಸಾಮುವೇಲನಿಗೆ ದೇವರು ಹೇಳ್ತಾನೆ, ನೀನು ಹೊರಗಡೆ ತೋರುವಿಕೆಯನ್ನು ನೋಡಬೇಡ ಸಾಮುವೇಲನೇ, ನಾನು ಹೃದಯವನ್ನು ನೋಡುವ ದೇವರು. ಎಸ್, ಮನುಷ್ಯರಿಗೆ ನಿನ್ನನ್ನು ಅರ್ಥ ಆಗೋದಿಲ್ಲ. ಇಲ್ಲಿ ಬಂದು ಹೋದ ಅನೇಕರಿಗೆ ನನ್ನನ್ನು ಅರ್ಥ ಆಗಲಿಲ್ಲ. ನಾನು ಕೊಟ್ಟ ಪ್ರೀತಿ ಅನೇಕರಿಗೆ ಅರ್ಥ ಆಗಲಿಲ್ಲ. ನಾನು ಬೋಧಿಸಿದ ಬೋಧನೆಗಳು ಅನೇಕರಿಗೆ ಅರ್ಥ ಆಗಲಿಲ್ಲ. ಆದರೆ ನನ್ನ ದೇವರಿಗೆ ನನ್ನ ಹೃದಯ ಗೊತ್ತು. ನಾನು ಮಾಡಿದ್ದು ಒಳ್ಳೆಯದು, ನಾನು ಹೇಳಿದೆಲ್ಲ ಒಳ್ಳೆಯದು, ನಾನು ಬಯಸಿದೆಲ್ಲ ಒಳ್ಳೆಯದು. ನಾನು ಕೋಪ ಮಾಡಿ ಹೇಳಿದ್ರು ಒಳ್ಳೇದು ಹೇಳಿದ್ದೀನಿ. ನಾನು ಏನಾದರೂ ಹೇಳಿದ್ರು ಕೂಡ ಅದು ಒಳ್ಳೇದೇನೆ. ಯಾಕೆ? ದೇವರು ಹೃದಯನ ನೋಡ್ತಾನೆ. ಓದ್ಬಿಡೋಣ ವಾಕ್ಯವನ್ನು. ಆದರೆ ಯೆಹೋವನು ಸಾಮುವೇಲನಿಗೆ ನೀನು ಅವನ ಚೆಲುವಿಕೆಯನ್ನು ಅದಕ್ಕೆ ಹೊರಗಡೆ ಮನುಷ್ಯನ ನೋಡಬೇಡಿ, ಅವನ ಚೆಲುವಿಕೆಯನ್ನು, ನೀಲವನ್ನು ನೋಡಬೇಡ, ನೀನು ಅವನನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರ ಹಾಗೆ ಹೊರಗಿನ ತೋರುವಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ನೋಡುವ ದೇವರು. ಅದಕ್ಕೆ ಹೇಳಿದೆ, ನಿಮ್ಮ ಹೃದಯನ ನೋಡೋ ದೇವರು. ಯಥಾರ್ಥರಾಗಿರ್ರಿ ಮಕ್ಕಳು. ನೀವು ಹೊರಗಡೆ ಹೋದಾಗ ತಂದೆ ತಾಯಿಗಳಿಗೆ ನೀವೇನು ಗೊತ್ತಾಗಲ್ಲ. ಹಾಗೆ ಎಲ್ಲರೂ ಗಂಡ ಹೆಂಡತಿ ಎಲ್ಲರೂ ಅಷ್ಟೇನೆ. ಮರೆಯಾಗಿ ಮಾಡೋದು ಯಾರಿಗೂ ಗೊತ್ತಾಗಲ್ಲ, ನಾನು ಕೋಣೆಯಲ್ಲಿ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಹೃದಯವನ್ನು ನೋಡುವ ದೇವರಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಮತ್ತೆ ಹೇಳ್ತೀನಿ, ಯಥಾರ್ಥತ್ವವನ್ನು ಕಾಪಾಡಿಕೊಳ್ಳಿ. ನಂಬಿಗಸ್ತರಾಗಿರಿ, ಮೋಸ ಮಾಡಬೇಡಿ, ಕಳ್ತನ ಮಾಡಬೇಡಿ. ಹಂಗೇನಾದರೂ ಮಾಡಿದರೆ ಹೋಗಿ ಸರಿ ಮಾಡ್ಕೊಳ್ಳಿ. ಯಾರ ಹತ್ರ ಸರಿ ಆಗಬೇಕು, ಎಲ್ಲಿ ಸರಿ ಆಗಬೇಕು ಸರಿಯಾಗಿ ದೇವ್ರ ಹತ್ರ ಬಂದು ಕ್ಷಮೆ ಕೇಳ್ಕೊಳ್ಳಿ. ದೇವ್ರ ಕ್ಷಮಿಸ್ಬಿಡು. ಗೊತ್ತಿದ್ದು ಗೊತ್ತಿಲ್ಲದೆ ದುಡುಕಿ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು. ನಾನು ಯಥಾರ್ಥ ಹೃದಯ ಉಳ್ಳವನಾಗಿ ನೀತಿವಂತನಾಗಿ ಜೀವಿಸ್ತೀನಿ ದೇವರೇ, ಒಪ್ಪಿಸ್ಕೊಡಿ. ನಾನು ಹೇಳಿದ ಎಲ್ಲ ಆಶೀರ್ವಾದಗಳು, ಸ್ಥಿತಿ ಹೇಗಾದರೂ ಇರಲಿ, ಸ್ಥಿತಿ ಹೆಂಗ ಬೇಕಾದರೂ ಇರಲಿ, ಕರ್ತನ ಎಲ್ಲವನ್ನು ಬದಲಾಯಿಸ್ತಾನೆ. ಬೇಗ ನಡೆಯುತ್ತೆ ಇದು, ಬೇಗ ನಡೆಯೋದಕ್ಕೆ ಹೋಗುತ್ತೆ. ಈಗ ಬಿತ್ತುವ ಬೀಜ ತುಂಬ ವರ್ಷಗಳಾದ ಮೇಲೆ ಬೆಳೆಯೋದಲ್ಲ. ನಾವು ತುಂಬ ವರ್ಷಗಳು ದೇವರ ಸನ್ನಿಧಾನದಲ್ಲಿ ಕಾದಿದ್ದೇವೆ. ಅನೇಕ ವರ್ಷಗಳು ನಿರೀಕ್ಷೆ ಉಳ್ಳವರಾಗಿ ಎಲ್ಲ ಒಳ್ಳೆಯದನ್ನ ಮಾಡಿ ದುಃಖಪಟ್ಟು, ಎಲ್ಲ ಒಳ್ಳೆಯದನ್ನ ಮಾಡಿ ಕಷ್ಟಪಟ್ಟು, ದೇವರಿದ್ದಾನೆ ಆ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇರೋದಾದರೆ, ಕರ್ತನು ಈಗ ಬಿತ್ತುವ ಎಲ್ಲವೂ, ಇಂದಿನ ವರ್ಷಗಳು ಬಿತ್ತಿದ ಎಲ್ಲವೂ ಬೇಗ ಬೆಳೆದು ಫಲ ಕೊಡುವುದಕ್ಕೆ ಹೋಗುತ್ತೆ.